ಆಧ್ಯಾತ್ಮಿಕ ಬಂಧುಗಳೇ, 2026ರ ಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ಕಳೆದ 4-5 ದಿನಗಳಿಂದ ನಾವು ನೋಡಿದ್ದು ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಭಾರತದಾದ್ಯಂತ ಸಂಚರಿಸ್ತಾ ಇದ್ದಾಗ ಏನೇನು ಅನುಭವಗಳಾಗ್ತಾ ಇದೆ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಒಬ್ಬ ಮನುಷ್ಯನ ಶಿಕ್ಷಣ ಸಂಪೂರ್ಣವಾಗುವುದು, ಪರಿಪೂರ್ಣವಾಗುವುದು ಅವನು ಲೋಕ ರೂಢಿಗಳು ಹೇಗಿದೆ, ಲೋಕದ ವ್ಯವಹಾರಗಳು ಹೇಗಿದೆ, ಈ ಲೋಕ ಹೊರಗಡೆ ಇರತಕ್ಕಂಥ ಲೋಕ ಹೇಗೆ ನಡೆದುಕೊಂಡು ಬಂದಿದೆ, ಸಂಪ್ರದಾಯಗಳು ಏನು, ಯಾಕೆ ಈ ಸಂಪ್ರದಾಯಗಳು ಬಂದವು, ಸಮಾಜ ಹೇಗಿದೆ, ಸಮಾಜ ಯಾಕೆ ಹೀಗಿದೆ, ಇದು ಸರಿಯೋ, ಇಲ್ಲಿ ಜೊಳ್ಳುಗಳೇನಾದರೂ ಇದೆಯೋ, ಈ ಸಂಪ್ರದಾಯಗಳಲ್ಲಿ ಗಟ್ಟಿಗಳು ಎಷ್ಟಿದೆ, ಇದನ್ನೆಲ್ಲ ಲೋಕ ಗುರುವಾಗುವುದಕ್ಕೆ ಹೊರಟವನು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಲೋಕ ಗುರು, ಲೋಕಕ್ಕೆ ಶಿಕ್ಷಣ ಕೊಡಬೇಕಾದ ವ್ಯಕ್ತಿ ಸಂಚರಿಸ್ತಾ ಇರ್ತಾನೆ, ಒಂದು ಕಡೆ ಕೂಡುವುದಿಲ್ಲ. ಭಿನ್ನ ಭಿನ್ನ ರೀತಿಯ ವರ್ಗ, ಸಾಮಾಜಿಕ ವರ್ಗಗಳು ಇವೆಲ್ಲ ಹೇಗೆ ನಿರ್ಮಾಣಗೊಂಡಿವೆ, ಬೇರೆ ಬೇರೆ ಸಂಸ್ಕೃತಿಗಳು ಯಾಕೆ ಬಂತು, ಹೇಗೆ ಬಂತು, ಪಾಶ್ಚಾತ್ಯರ ಒಂದು ರೀತಿ ಜೀವನ ಪದ್ಧತಿ, ಪೌರ್ವಾತ್ಯರ ಒಂದು ರೀತಿ ಜೀವನ ಪದ್ಧತಿ ಯಾಕೆ ಅಳವಡಿಸ್ಕೊಂಡಿದ್ದಾರೆ. ಪಾಶ್ಚಾತ್ಯ ಜೀವನ ಪದ್ಧತಿಯಲ್ಲಿ ಇಂದ್ರಿಯಗಳನ್ನು ಹೊರಕ್ಕೆ ಕಳಿಸಿದ್ದೇ ಜಾಸ್ತಿ, ಬಾಹ್ಯ ಪ್ರಪಂಚದ ಕಡೆಗೆ ಗಮನ ಜಾಸ್ತಿ. ಪೌರ್ವಾತ್ಯ ಪ್ರಪಂಚದಲ್ಲಿ ಆಂತರಿಕವಾಗಿ ಒಳ ಪ್ರಪಂಚದ ಕಡೆಗೆ ಗಮನ ಜಾಸ್ತಿ. ಆದ್ದರಿಂದ ಯಾವ ಧರ್ಮವೂ ಪಾಶ್ಚಾತ್ಯ ಪ್ರಪಂಚದಲ್ಲಿ ಹುಟ್ಟಲಿಲ್ಲ, ಯಾವ ಮಹಾನ್ ಚಕ್ರವರ್ತಿಯು ಪೌರ್ವಾತ್ಯ ಪ್ರಪಂಚದಲ್ಲಿ ಹುಟ್ಟಲಿಲ್ಲ. ಅವತಾರ ಪುರುಷರೆಲ್ಲ ಹುಟ್ಟುವುದು ಉತ್ತರ ಭಾರತದಲ್ಲಿ, ಆಚಾರ್ಯ ಪುರುಷರು ಹುಟ್ಟುವುದು ದಕ್ಷಿಣ ಭಾರತದಲ್ಲಿ. ಏನು ಕಾರಣ ಇರಬಹುದು? ಭಾರತವನ್ನು ಕುರಿತಂತೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೊರಟ ವ್ಯಕ್ತಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಾಗಬೇಕು. ಶಂಕರಾಚಾರ್ಯರು ಉತ್ತರ ಭಾರತದಲ್ಲಿ ಸ್ಥಾಪಿಸಿದ ಮಠಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡಿದ್ದು ದಕ್ಷಿಣ ಭಾರತೀಯ ಸನ್ಯಾಸಿಗಳನ್ನು, ದಕ್ಷಿಣ ಭಾರತದ ಮಠಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡಿದ್ದು ಉತ್ತರ ಭಾರತದ ಸನ್ಯಾಸಿಗಳನ್ನು. ಇವತ್ತಿಗೂ ಬದರಿನಾಥ್ ದೇವಾಲಯದ ಮುಖ್ಯಸ್ಥರು ಕೇರಳದವರು, ನೇಪಾಳದಲ್ಲಿರ್ತಕ್ಕಂಥ ಪಶುಪತಿನಾಥ ದೇವಸ್ಥಾನ ಅದರ ಮುಖ್ಯಸ್ಥರು ಗೋಕರ್ಣದವರು. ಇದೆಲ್ಲ ಶಂಕರಾಚಾರ್ಯರು ಮಾಡಿದ ವ್ಯವಸ್ಥೆ. ಕೇದಾರನಾಥ್ ದೇವಸ್ಥಾನ ಅದರ ಸಂಪೂರ್ಣ ಜವಾಬ್ದಾರಿ ಇರತಕ್ಕಂಥದ್ದು, ಆಡಳಿತ ಇರತಕ್ಕಂಥದ್ದು ದಕ್ಷಿಣ ಭಾರತೀಯರಲ್ಲಿ. ಪರಮಾತ್ಮನೇ ಮಾಡಿರ್ತಕ್ಕಂಥ ವ್ಯವಸ್ಥೆ. ದಕ್ಷಿಣ ಭಾರತೀಯ ಬೌದ್ಧಿಕವಾಗಿ ಸ್ವಲ್ಪ ಅನಲಿಟಿಕಲ್ ಅಪ್ರೋಚ್, ಒಂದು ವಿಶ್ಲೇಷಣಾ ಪ್ರವೃತ್ತಿ. ಆದ್ದರಿಂದ CV ರಾಮನ್, ಪ್ರೊಫೆಸರ್ ಚಂದ್ರಶೇಖರ್ ಇವರೆಲ್ಲ ಮಹಾನ್ ವಿಜ್ಞಾನಿಗಳು, ರಾಮಾನುಜನ್ ಇಂಥ ಮಹಾವಿಜ್ಞಾನಿಗಳು ದಕ್ಷಿಣದಲ್ಲಿ ಜಾಸ್ತಿ ಹುಟ್ಟುತ್ತಾ ಇದ್ದಾರೆ. ಚಾಣಕ್ಯನೂ ದಕ್ಷಿಣ ಭಾರತೀಯ ಅಂತ ಹೇಳ್ತಾರೆ. ಬೌದ್ಧಿಕವಾಗಿ ಬುದ್ಧಿ ಪ್ರಪಂಚದಲ್ಲಿ ದಕ್ಷಿಣ ಭಾರತೀಯ ಸಾಕಷ್ಟು ಪ್ರಬಲ, ಉತ್ತರ ಭಾರತೀಯ ಭಾವನಾ ಲೋಕದಲ್ಲಿ ಪ್ರಬಲ. ಆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿಯೇ ಹೋಗ್ತಾರೆ ಲೋಕ ಗುರುಗಳು, ಅದರ ವಿರುದ್ಧವಾಗಿ ಎಂದಿಗೂ ಹೋಗೋದಿಲ್ಲ. ಯಾರಿಗೆ ಯಾವ ಮಾರ್ಗ ಸುಲಭವೋ, ಯಾವ ಮಾರ್ಗದಲ್ಲಿ ತಿಳುವಳಿಕೆ ಕೊಟ್ಟರೆ, ಕರೆದುಕೊಂಡು ಹೋದರೆ ಸುಲಭವಾಗಿ ಆತ ಉದ್ಧಾರವಾಗ್ತಾನೋ ಆ ಮಾರ್ಗವನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ. ಆ ರೀತಿಯ ಫ್ಲೆಕ್ಸಿಬಿಲಿಟಿ ಲೋಕ ಗುರುವಿಗೆ ಯಾವಾಗಲೂ ಇರಬೇಕಾಗುತ್ತೆ, ಸಾಮಾನ್ಯ ಗುರುವಿಗೂ ಕೂಡ ಇರಬೇಕಾಗುತ್ತೆ. ಎಷ್ಟೋ ಹೊಸ ಹೊಸ ವಿಷಯಗಳನ್ನು ವಿವೇಕಾನಂದರು ನೋಡ್ತಾ ಇದ್ದಾರೆ, ಗೊತ್ತಿರಲಿಲ್ಲ ಅವ್ರಿಗಿದು. ಇನ್ನು ವಯಸ್ಸಷ್ಟು 27-28 ವರ್ಷ, 26-27 ವರ್ಷ, ಇನ್ನು 28 ಕೂಡ ಆಗಿಲ್ಲ. ಎಷ್ಟೇ ಜ್ಞಾನಿಯಾಗಿದ್ದರು, ಎಂಥ ತಪಸ್ವಿಯಾಗಿದ್ದರು, ಎಂಥ ಪ್ರಖರವಾದ ಬುದ್ಧಿಮತ್ತೆ ಅವರದಾಗಿದ್ದರು, ಸಪ್ತ ಋಷಿಗಳಲ್ಲೇ ತಾವೊಬ್ಬರಾಗಿದ್ದರು,
ಧ್ಯಾನ ಸಿದ್ಧನಾಗಿದ್ರು. ಈ ವೇಳೆಗೇನೆ ನಿರ್ವಿಕಲ್ಪ ಸಮಾಧಿ ಕೈಗೆ ಎಟುಕುವ ಸುಲಭವಾದ ವಸ್ತು ಆಗಿದ್ರು. ಇಷ್ಟೆಲ್ಲ ಆಗಿದ್ರು ಲೋಕರೂಢಿ ಅದಿದ್ದೇ ಇದೆ. ಅದರ ವಿರುದ್ಧವಾಗಿ ಹೋಗಬಾರದು. ಸ್ವಲ್ಪ ಮಟ್ಟಿಗೆ ಪಾಶ್ಚಾತ್ಯರು ಇಲ್ಲಿ ಎಡುವಿದರು, ಪೌರ್ವಾತ್ಯರಲ್ಲೂ ಕೆಲವರು ಎಡುವಿದರು. ಕ್ರಿಸ್ತ, ಸಾಕ್ರಟೀಸ್ ಇವರೆಲ್ಲ ಸ್ವಲ್ಪ ಎಡುವಿದವರೇ. ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಹಾಗಂತ ಹೇಳಿ ಅವರು ಯಾರು ಸಣ್ಣವರಲ್ಲ. ಲೋಕರೂಢಿ ಸ್ವಲ್ಪ ಅದಕ್ಕೆ ತಕ್ಕಂತೆಯೇ ಹೋಗದೇ ಇದ್ದುದರಿಂದ ಸ್ವಲ್ಪ ಮಟ್ಟಿಗೆ ದುರಂತಗಳಿಗೆ ಅವರು ಈಡಾಗಬೇಕಾಯಿತು. ಒಮ್ಮೆಲೆ ಸಾಮಾನ್ಯವಾಗಿ ಸಮಾಜವನ್ನು ಗುರಿಯಾಗಿಟ್ಕೊಂಡಂತಹ ವ್ಯಕ್ತಿ ದುರಂತಗಳಿಗೆ ಈಡಾಗ್ತಾನೆ. ಆಧ್ಯಾತ್ಮವನ್ನೇ ಪ್ರಧಾನವಾಗಿಟ್ಟುಕೊಂಡು ಆದರ್ಶಗಳನ್ನಿಟ್ಟುಕೊಂಡು ಅವರನ್ನೇ ಸಮಾಜದ ಧುರೀಣರನ್ನಾಗಿಸುವುದಕ್ಕೆ ಹೊರಟಂತಹ ವ್ಯಕ್ತಿ ಯಾವ ಕಾಲಕ್ಕೂ ಈ ದುರಂತಗಳಿಗೆ ಬಲಿಯಾಗುವುದಿಲ್ಲ. ರಾಮಕೃಷ್ಣರು ಬಹಳ ಎಚ್ಚರಿಕೆಯಿಂದ ಈ ಕೆಲಸವನ್ನು ನಿರ್ವಹಿಸಿದರು. ತಮ್ಮ ಪತ್ನಿ ವಿಧವೆಯಾದಳು, ತಮ್ಮ ಪತ್ನಿ ಬಂಜೆ. ಆದರೂ ರಾಮಕೃಷ್ಣರು ಬದುಕಿದ್ದಾಗಲೇ ಶಾರದಾ ಮಾತೆ ಅತ್ಯಂತ ಸಂಪ್ರದಾಯಸ್ಥ ಕುಟುಂಬದವರು ಕೂಡ ಶಾರದಾ ಮಾತೆಯನ್ನು ಜಗನ್ಮಾತೆ ಅಂತ ಪೂಜಿಸಿದರು. ಬಂಜೆಯಾದ ಸ್ತ್ರೀ, ವಿಧವೆಯಾದ ಸ್ತ್ರೀ ಈ ರೀತಿಗೆ ಪೂಜೆ ಒಳಗಾಗಿದ್ದುದು ಭಾರತದ ಸಂಪ್ರದಾಯದಲ್ಲಿ ಇಲ್ಲವೇ ಇಲ್ಲ. ಆದರೆ ರಾಮಕೃಷ್ಣರು ಇದಕ್ಕೆ ಹೂಡಿದ ಉಪಾಯವೇನು? ಅಂಥ ತಪಸ್ಸು ಮಾಡಿ ಆ ತಪಸ್ಸನ್ನೆಲ್ಲ ಕೊನೆಗೆ ಧಾರೆ ಎರೆದಿದ್ದು ಶಾರದಾ ದೇವಿಯವರಿಗೆ. ತಪಸ್ಸಿನ ಫಲವನ್ನು ಧಾರೆ ಎರೆದಿದ್ದು ಶಾರದಾ ಮಾತೆಗೆ. ರಾಮಕೃಷ್ಣರ ತಪಸ್ಸನ್ನು ಜೀರ್ಣಿಸಿಕೊಂಡ್ರ ಇವರು. ರಾಮಕೃಷ್ಣರ ತಪಸ್ಸನ್ನೇ ಜೀರ್ಣಿಸಿಕೊಂಡ್ರ. ಆ ಉಗ್ರ ತಪಶ್ಚರ್ಯೆ, ಅದರಿಂದ ಉಂಟಾಗುವ ದಿವ್ಯವಾದ ಫಲಗಳು. ಯಾವ ತಪಸ್ಸು ಈ ಇಡೀ ಮಾನವ ಜನಾಂಗವನ್ನ, ಪ್ರಪಂಚವನ್ನ 1500 ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ಇಡುವುದಕ್ಕೆ ಸಾಕಾಗಿದೆಯೋ ಅಂಥ ಮಹಾನ್ ತಪಸ್ಸನ್ನ ಕೊನೆಗೆ ಯಾರ ಮಡಿಲಿಗೆ ಹಾಕಿದ್ದು, ಯಾರ ಕಸ್ಟಡಿ ಕೊಟ್ಟಿದ್ದು ಶ್ರೀರಾಮಕೃಷ್ಣರು? ಶಾರದಾ ಮಾತೆಗೆ. ತಮ್ಮ ತಪೋ ಫಲವನ್ನ ಸಮರ್ಪಣೆ ಮಾಡಿದ್ದು ಶಾರದಾ ಮಾತೆಗೆ. ಇದನ್ನು ನೋಡಿದ ಸಂಪ್ರದಾಯಸ್ಥರು ಮತ್ತೊಬ್ಬರು ಮಗದೊಬ್ಬರು ದಂಗಾದರು. ಜೊತೆಗೆ ಹೇಳಿದರು, ಅವಳು ಸರಸ್ವತಿ, ಸಾಕ್ಷಾತ್ ಸರಸ್ವತಿ, ಜ್ಞಾನದಾಯಿನಿ, ವೇಷ ಮರೆಸಿಕೊಂಡು ಬಂದಿದ್ದಾಳೆ. ಬೂದಿ ಮುಚ್ಚಿದ ಕೆಂಡದಂತೆ, ಬೂದಿ ಮೈಮೇಲೆ ಬೂದಿ ಎರಚಿಕೊಂಡಿರುವ ಬೆಕ್ಕಿನಂತೆ ಇದ್ದಾಳೆ ಅವಳು. ಅರ್ಥ ಮಾಡಿಕೊಂಡಂತಹ ವಿವೇಕಾನಂದರು ಮುಂದೆ ಬೇಲೂರು ಮಠವನ್ನು ಕಟ್ಟುವಾಗ ಆ ಜಾಗವನ್ನು ತಾವೇ ಕೊಂಡುಕೊಂಡು ಅದನ್ನು ಯಾರ ಹೆಸರಿನಲ್ಲಿ ದಾಖಲಿಸಿದ್ರು ಆ ಜಾಗವನ್ನ ಅಂತಂದ್ರೆ ಶಾರದಾ ಮಾತೆಯ ಹೆಸರಿನಲ್ಲಿ. ಈಗ ಇಡೀ ರಾಮಕೃಷ್ಣ ಸಂಘ, ರಾಮಕೃಷ್ಣ ಪಥ ಸಂಚಲನ ವಿಶ್ವದಾದ್ಯಂತ ಹರಡಿರುವ ರಾಮಕೃಷ್ಣ ಪಥ ಸಂಚಲನದ ಅಧಿನಾಯಕಿ ಶ್ರೀಮಾತೆ ಶಾರದಾ ದೇವಿ. ಯಾಕೆ ಇದನ್ನು ಮಾಡಿದರು? ಮುಂದಿನ ನಾಗರಿಕತೆಗಳನ್ನು ಕಟ್ಟುವುದು ಸ್ತ್ರೀಯರು. ಮುಂದಿನ ನಾಗರಿಕತೆಗಳನ್ನು ಕಟ್ಟುವುದು ಸ್ತ್ರೀಯರು. ಆದ್ದರಿಂದ ಇದಕ್ಕೂ ಕೂಡ ಅಧಿನಾಯಕಿಯನ್ನಾಗಿ ಮಾಡಿದ್ದು ಶ್ರೀರಾಮಕೃಷ್ಣರ ಸ್ವಾಮಿ ವಿವೇಕಾನಂದರು ಒಬ್ಬ ಸ್ತ್ರೀಯನ್ನ, ಅದು ವಿಧವೆಯನ್ನ, ಅದು ಮಕ್ಕಳಿಲ್ಲದ ಬಂಜೆಯನ್ನ ಮೌನವಾಗಿ ಯಾವ ಸುಧಾರಣೆ ಮಾಡಬೇಕಾಗಿತ್ತು ಆ ಸುಧಾರಣೆಯನ್ನು ಮಾಡೇ ಬಿಟ್ರು. ಈ ಕಡೆ ಶ್ರೀರಾಮಕೃಷ್ಣರು, ಆ ಕಡೆ ಸ್ವಾಮಿ ವಿವೇಕಾನಂದರು. ಆ ಫಲವಾಗಿ ಭಾರತೀಯ ಸ್ತ್ರೀ ಶಕ್ತಿ ಜಾಗೃತವಾಗಿದೆ. ಭಾರತೀಯ ಸ್ತ್ರೀ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕೇನೆ ಶ್ರೀರಾಮಕೃಷ್ಣರು ಸ್ತ್ರೀ ದೇವತೆಯನ್ನು ಪೂಜೆ ಮಾಡಿದ್ದು. ಇಲ್ಲಿವರೆಗೆ ಬಂದ ಅವತಾರ ಪುರುಷ ಶಂಕರಾಚಾರ್ಯರು ಇದಕ್ಕೆ ಈಗಾಗಲೇ ಒಂದು ಉದ್ಘಾಟನೆ, ಒಂದು ನಾಂದಿಯನ್ನು ಹಾಡಿದ್ರು. ಶೃಂಗೇರಿಯಲ್ಲಿ ಸ್ತ್ರೀಯನ್ನೇ ಪ್ರಧಾನ ದೇವತೆಯನ್ನಾಗಿ ಮಾಡಿ ಈ ಸಂಪ್ರದಾಯಕ್ಕೆ ಒಂದು ಪ್ರಾರಂಭವನ್ನು ಹಾಡಿದ್ರು, ಪ್ರಾರಂಭವನ್ನು ನಿರ್ಮಿಸಿದ್ರು. ರಾಮಕೃಷ್ಣರ ಆ ಪರಂಪರೆಯನ್ನು ಒಂದು ರೀತಿ ಮುಂದುವರೆಸಿದ್ರು. ಮುಂದಿನ ನಾಗರಿಕತೆಗಳನ್ನು ಸ್ತ್ರೀಯರು ಕಟ್ತಾರೆ. ರಾಮಕೃಷ್ಣರು ಯಾವ ದೇವಾಲಯದಲ್ಲಿ ಈ ಉಗ್ರ ತಪಶ್ಚರ್ಯೆಯನ್ನು ಮಾಡಿದರು ಆ ದೇವಾಲಯವನ್ನೂ ಕೂಡ ಕಟ್ಟಿಸಿದವಳೊಬ್ಬಳು ಸ್ತ್ರೀ, ಅವಳು ವಿಧವಾ ಸ್ತ್ರೀ. ಇದೆಲ್ಲ ಸಮಾಜ ಗಮನಿಸ್ತು.
ವಿಧವಾ ಸ್ತ್ರೀ ಕಟ್ಟಿಸಿದ್ದು. ಆ ದೇವಾಲಯ ಕಟ್ಟಿಸಿದ ಮೇಲೆ ಅದರಲ್ಲಿ ಪೂಜೆ ಮಾಡುವುದಕ್ಕೆ ಯಾವ ಬ್ರಾಹ್ಮಣನೂ ಒಪ್ಕೊಳ್ಳಿಲ್ಲ. ಅಲ್ಲಿ ಮಾಡಿದ ನೈವೇದ್ಯವನ್ನು ತಿನ್ನುವುದಕ್ಕೆ ಯಾವ ಸಂಪ್ರದಾಯಸ್ಥನೂ ಕೂಡ ಮುಂದೆ ಬರಲಿಲ್ಲ. ಎಷ್ಟೋ ದಿನ ನೈವೇದ್ಯವನ್ನು ತಿನ್ನುವುದಕ್ಕೆ ಯಾರೂ ಇಲ್ಲದೆ ಗಂಗಾ ನದಿಗೆ ಚೆಲ್ಲಬೇಕಾಗ್ತಿತ್ತು. ಕಾಲ ಹಾಗಿದೆ. ಹಾಗಂತ ಹೇಳಿ ಆ ಸಂಪ್ರದಾಯಗಳನ್ನೆಲ್ಲ ಮುರಿದು ಹಾಕಿಬಿಡಲಿಲ್ಲ. ವಿಚಿತ್ರವಾದ ರೀತಿಯಲ್ಲಿ ಹೀಗಿದ್ದಂತಹ ಕಾಲದಲ್ಲಿ ಇದನ್ನೇ ಸರಳವಾಗಿ, ಸುಲಭವಾಗಿ, ಮೌನವಾಗಿ ಈ ವಿಚಾರಗಳನ್ನೆಲ್ಲ ಉದಾತ್ತೀಕರಿಸುವುದಕ್ಕೆ ಶ್ರೀರಾಮಕೃಷ್ಣರೇ, ಪರಮಾತ್ಮನೇ ಮಾಡಿರ್ತಕ್ಕಂಥ ಉಪಾಯ ಆ ವಿಧವೆಯ ಕೈಯಲ್ಲಿ, ಹಿಂದುಳಿದ ವರ್ಗಗಳ ಸ್ತ್ರೀಯಾಗಿದ್ದಂಥ ರಾಣಿ ರಾಸಮಣಿಯ ಕೈಯಲ್ಲೇ ದೇವಾಲಯವನ್ನು ನಿರ್ಮಿಸಿಕೊಂಡಿತ್ತು. ಆ ರಾಣಿ ರಾಸಮಣಿ ದೇವಾಲಯ ನಿರ್ಮಿಸಿದಳು. ಸ್ತ್ರೀ ದೇವತೆಯನ್ನೇ ಅರ್ಚಿಸಿದರು. ಅವಳು ಹಿಂದುಳಿದ ವರ್ಗದವಳು, ಅವಳು ವಿಧವಾ ಸ್ತ್ರೀ. ಪ್ರಾರಂಭದಲ್ಲಿ ರಾಮಕೃಷ್ಣರಿಗೂ ಮನಸ್ಸು ಕಸ್ವಿಸಿಯಾಯಿತು. ಜಗನ್ಮಾತೆಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಅಮ್ಮ, ಬೆಸ್ತರ ಮನೆಯ ಊಟವನ್ನು ಮಾಡುವಂಥ ಶಿಕ್ಷೆ ಕೊಡ್ತಾ ಇದ್ದೀಯೇನು ನನಗೆ? ಯಾಕೆ? ಆವತ್ತಿನ ಕಾಲ ಆಗಿದೆ, ಕಾಲ ಆಗಿದೆ. ಆದರೆ ಇದೇ ರಾಮಕೃಷ್ಣರು ಬರ್ತಾ ಬರ್ತಾ ತಪಸ್ಸೆಲ್ಲ ಮುಗಿದು ಅದ್ವೈತ ಜ್ಞಾನ ಬರುವ ವೇಳೆಗೆ ಇದೆಲ್ಲ ಹೊರಟು ಹೋಗಿ ತಮ್ಮ ಜಾಡಮಾಲಿಯ ಶೌಚಾಲಯವನ್ನು ತಾವೇ ತೊಳೆದು ತಮ್ಮ ಕೂದಲಿನಿಂದ ಒರೆಸಿದ್ರು. ಎಂಥ ಪರಿವರ್ತನೆ! ತಮ್ಮ ತಪಸ್ಸನ್ನ ಶಾರದಾ ಮಾತೆಗೆ ಸಮರ್ಪಣೆ ಮಾಡಿದರು. ಇವತ್ತು ಅವರ ಶಿಷ್ಯ ವರ್ಗದಲ್ಲಿ ಬಹುಪಾಲು ಜನ ಸಂಪ್ರದಾಯಸ್ಥರಲ್ಲದವರು, ಕೆಳವರ್ಗದ ಜನ. 16 ಸನ್ಯಾಸಿ ಶಿಷ್ಯರಲ್ಲಿ ಕೆಳವರ್ಗದವರು, ಮೇಲ್ವರ್ಗದವರು, ಆ ವರ್ಗದವರು, ಈ ವರ್ಗದವರು. ಶಾರದಾ ಮಾತೆ ಕೊನೆಗೆ ಯಾವ ಮಟ್ಟಕ್ಕೆ ಇದನ್ನೆಲ್ಲ ತಮಗೇ ಗೊತ್ತಿಲ್ಲದೆ ಅನ್ನೋದಕ್ಕಿಂತ ತಮ್ಮದೇ ಆದ ರೀತಿಯಲ್ಲಿ ಮೌನವಾಗಿ ಈ ಸಾಮಾಜಿಕ ಸಾಮರಸ್ಯವನ್ನು ಸಾಧಿಸಿದರು ಅಂತಂದ್ರೆ, ಅವರಲ್ಲಿ ಒಬ್ಬ ಶಿಷ್ಯ ಬರ್ತಾ ಇದ್ದ, ಮುಸಲ್ಮಾನ, ಅಮ್ಜದ್, ಪರಮ ಕಳ್ಳ, ವರ್ಷದಲ್ಲಿ 8 ತಿಂಗಳು ಜೈಲಿನಲ್ಲಿರ್ತಾನೆ. ಅಂಥ ಕಳ್ಳನಿಗೂ ಕೂಡ ಶಾರದಾ ಮಾತೆಯನ್ನು ಕಾಣಬೇಕು ಅಂತ ಅವನು ಬಂದರೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಉಪಚರಿಸಿ, ಬಿಸಿಯಾದ ಅನ್ನ ಆರ್ಲಿ ಅಂತ ಬೀಸಣಿಗೆಯಿಂದ ಅವನ ಮುಂದೆ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಹಾಕ್ತಾ ಅವನು ಊಟ ಮಾಡಿದ ಮೇಲೆ ಅವನ ಎಲೆಯನ್ನು ತಾವೇ ಎತ್ತುತ್ತಿದ್ದರು, ಎಂಜದ ಎಲೆಯನ್ನು. ಅವನ್ನ ನೋಡಿದರೆ ಮುಸಲ್ಮಾನ. ಸುತ್ತ ಇರತಕ್ಕಂಥ ಅವರ ಸಂಬಂಧಿಕರು, ಅದರಲ್ಲಿ ಕೆಲವರು ಬಾಲ ವಿಧವೆಯರು ಬೊಬ್ಬೆ ಹಾಕ್ತಿದ್ರು. ಅಮ್ಮ, ಏನಿದು, ಏನು ಮಾಡ್ತಾ ಇದೀಯ ನೀನು? ಕಳ್ಳ ಅವನು ಮುಸಲ್ಮಾನ. ಊಟ ಬಡಿಸು. ಅವನು ಎಂಜಲ ಎಲೆ ಎತ್ತುವುದು ಅಂದ್ರೆ ಏನು? ಆವಾಗ ಶಾರದಾ ಮಾತೆ ಹೇಳ್ತಾರೆ, ನೋಡು, ಶರತ್ ಎಷ್ಟು ನನ್ನ ಮಗನೋ, ಅಮ್ಜದ್ ಕೂಡ ಅಷ್ಟೇ ನನ್ನ ಮಗ. ಶರತ್ ಅಂದರೆ ರಾಮಕೃಷ್ಣ ಮಹಾಸಂಘದ ಜನರಲ್ ಸೆಕ್ರೆಟರಿ ಸ್ವಾಮಿ ಶಾರದಾನಂದರು. ರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರೆದವರು, ಲಂಡನ್ನಿಗೆ ಹೋಗಿ ವೇದಾಂತ ಪ್ರಚಾರ ಮಾಡಿದವರು, ಶಾರದಾ ಮಾತೆಗೆ ವಿಶೇಷ ಪ್ರಿಯರು. ಒಂದು ರೀತಿ ರಾಮಕೃಷ್ಣರನ್ನ ರಾಮಕೃಷ್ಣಾನಂದರು ನೋಡಿಕೊಂಡ್ರೆ ಶಾರದಾ ಮಾತೆಯನ್ನು ಅದೇ ರೀತಿಯಲ್ಲಿ ಉಪಚರಿಸಿದ್ದು ನೋಡಿಕೊಂಡಿದ್ದು ಶಾರದಾನಂದರು. ಪೂರ್ವಾಶ್ರಮದಲ್ಲಿ ಶರತ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ, ಮಧ್ಯೆ ಬಿಟ್ಟು ಬಂದರು, ಸನ್ಯಾಸ ತಗೊಂಡ್ರು. ವಿವೇಕಾನಂದರು LLB ಹಾಗೆ ಬಿಟ್ಟು ಬಂದು ಸನ್ಯಾಸ ತಗೊಂಡ್ರು. ಹೀಗೆ ಮೌನವಾಗಿ ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ. ಇವತ್ತು ರಾಮಕೃಷ್ಣಾಶ್ರಮದ ಸಾಧುಗಳಿಗೆ ಈ ಜಾತಿ ಎನ್ನುವಂತಹದ್ದು ಲೆಕ್ಕಕ್ಕೇ ಇಲ್ಲದ ಒಂದು ವಿಷಯ. ಯಾವ ಜಾತಿಯವರಲ್ಲೂ ಊಟ ಮಾಡ್ತಾರೆ, ಯಾರ ಮನೆಗೂ ಹೋಗ್ತಾರೆ, ಯಾವ ಜಾತಿಯವರು ಸನ್ಯಾಸಿಗಳಾಗಿದ್ದಾರೆ, ಮುಸಲ್ಮಾನರು ಸನ್ಯಾಸಿಗಳಾಗಿದ್ದಾರೆ, ಕ್ರಿಶ್ಚಿಯನ್ನರು ಸನ್ಯಾಸಿಗಳಾಗಿದ್ದಾರೆ. ಜಾತಿ, ಮತ, ಪಂಥ ರಾಮಕೃಷ್ಣಾಶ್ರಮದ ವಲಯಗಳಲ್ಲಿ ಅದಕ್ಕೆ ಅರ್ಥವೇ ಇಲ್ಲ. ಹೇಗೆ ಮೌನವಾಗಿ ಸಾಧಿಸಲ್ಪಟ್ಟಿತು ಇದು ಪರಮಾತ್ಮನ ರೀತಿ, ಅವತಾರ ಪುರುಷನ ರೀತಿ. ದುಡುಕುವಂತಹ ಕೆಲಸವಲ್ಲ ಇದು. ಲೋಕರೂಢಿ ಅದನ್ನು ಒಮ್ಮೆ ಮುರಿಯಬಾರದು. ಆ ಗಲಾಟೆಯಲ್ಲಿ ಮುರಿದಾಗ ಆ ಗಲಾಟೆಯಲ್ಲಿ ತಪಸ್ಸು, ಘನವಾದ ಉದ್ದೇಶಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮುರಿಯಬೇಕಾದ್ದೇ, ಅದನ್ನೆಲ್ಲ ನೀಗಿಸಬೇಕಾದ್ದೇ, ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನು ಕಿತ್ತೊಗೆಯಬೇಕಾದ್ದೇ, ಅದನ್ನು ಪರಿಹರಿಸಬೇಕಾದ್ದೇ, ತೆಗೆಯಬೇಕಾದ್ದೇ, ಅದನ್ನು ಇಟ್ಕೊಂಡು ಹೋಗೋದಲ್ಲ. ಆದರೆ ಅದನ್ನು ಒಂದು ಮೂಲೆಗಿಟ್ಟು
ಪ್ರಧಾನವಾದ ವಿಷಯಕ್ಕೆ ಒತ್ತು ಕೊಟ್ಟು ಆ ಮೂಲೆಗೆ ಇಟ್ಟಲ್ಪಟ್ಟಂತ ಸಾಮಾಜಿಕ ದೋಷ ಅದೊಂದು ಇನ್ಸಿಗ್ನಿಫಿಕೆಂಟ್, ಅದಕ್ಕೆ ಮಹತ್ವವೇ ಇಲ್ಲ ಅಂತ ಅದಕ್ಕಿಂತಲೂ ದೊಡ್ಡ ಮಹತ್ವವಾದನ್ನು ಸೃಷ್ಟಿಸಿಬಿಟ್ರೆ ಅದು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಒಂದು ಗೆರೆಯನ್ನ ಸಣ್ಣದಾಗಿಸಬೇಕು ಅಂದ್ರೆ ಅದರ ಪಕ್ಕದಲ್ಲಿ ಅದಕ್ಕಿಂತಲೂ ದೊಡ್ಡ ಗೆರೆಯನ್ನು ಬರೀಬೇಕು. ಈ ಗೆರೆಯನ್ನೇ ಅಳಿಸುವುದಕ್ಕೆ ಹೋಗಬಾರದು. ಇವೆಲ್ಲ ಅವತಾರ ಪುರುಷ ಅರ್ಥ ಮಾಡಿಕೊಳ್ತಾನೆ. ತನ್ನದೇ ಆದಂಥ ಮೌನವಾದ, ಸರಳವಾದ, ಅತ್ಯಂತ ವೈಜ್ಞಾನಿಕವಾದ, ಪರಿಣಾಮಕಾರಿ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗಾಗಿ ಆ ಕಡೆ ಶಂಕರರು ಗಮನಿಸಿದಂತ ಹಾಗೆ ಶ್ರೀರಾಮಚಂದ್ರ ಕೂಡ, ರಾಮಚಂದ್ರ ಉತ್ತರ ಭಾರತೀಯನಾದರೂ ಅವನ ಪ್ರಧಾನ ಶಿಷ್ಯ. ಅವನು ತನ್ನ ಲೀಲಾ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಆರಿಸಿಕೊಂಡಿದ್ದು ದಕ್ಷಿಣ ಭಾರತದ ಹನುಮಂತನನ್ನು. ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾ ಇದೆ. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ, ಗಂಗಾ ನದಿ, ಆರ್ಯಾವರ್ತ, ಪ್ರತಿನಿತ್ಯವೂ ದಕ್ಷಿಣದಲ್ಲಿರ್ತಕ್ಕಂಥ ರಾಮೇಶ್ವರ, ಉತ್ತರದಲ್ಲಿರ್ತಕ್ಕಂಥ ಗಂಗೆ, ಪ್ರತಿನಿತ್ಯ ರಾಮೇಶ್ವರನಿಗೆ ಅಭಿಷೇಕ ಸಲ್ಲುವುದು ಗಂಗೆಯಿಂದ ಬಂದ ನೀರು. ಗಂಗೆಯಿಂದ ಬಂದ ನೀರನ್ನೇ ಪ್ರತಿನಿತ್ಯವೂ ರಾಮೇಶ್ವರನಿಗೆ ಅಭಿಷೇಕಕ್ಕೆ ಉಪಯೋಗಿಸುವುದು. ಹಾಗೆಯೇ ರಾಮೇಶ್ವರ ದರ್ಶನಕ್ಕೆ ಹೋದ ಭಾರತೀಯ ಪ್ರಜೆ, ಭಕ್ತ, ಯಾತ್ರಿಕ, ಅವನ ರಾಮೇಶ್ವರ ಯಾತ್ರೆ ಸಂಪೂರ್ಣವಾಗುವುದು ರಾಮೇಶ್ವರದಲ್ಲಿರ್ತಕ್ಕಂಥ ಸಮುದ್ರ ತೀರದ ಮರಳನ್ನು ತೆಗೆದುಕೊಂಡು ಗಂಗಾ ನದಿಯ ದಡದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಾಗ ಮಾತ್ರವೇ ಅವನ ರಾಮೇಶ್ವರ ಯಾತ್ರೆ ಫಲಗೊಳ್ಳುವುದು, ಪೂರ್ಣ ಫಲವನ್ನು ಕೊಡುವುದು. ಇದೆಲ್ಲ ಸಂಪ್ರದಾಯಗಳು. ವಿಶೇಷವಾದ ರೀತಿಯಲ್ಲಿ ದಿ ಇಂಟಿಗ್ರಿಟಿ ಆಫ್ ದಿಸ್ ಕಂಟ್ರಿ, ಭಾರತದ ಇಂಟಿಗ್ರಿಟಿಯನ್ನು ಸಾಧಿಸಿದಂತಹ ಮಾರ್ಗಗಳು. ಇಲ್ಲಿ ಬಹಳ ಗದ್ದಲ, ಗಲಾಟೆ, ಗೊಂದಲ ಏನೂ ಇಲ್ಲ, ಮೌನವಾಗಿ ಸಾಧಿಸಲ್ಪಡ್ತಾ ಇದೆ. ಇಷ್ಟು ಭಾಷೆಗಳು, ಇಷ್ಟು ಸಂಪ್ರದಾಯಗಳು, ಇಷ್ಟು ಭಿನ್ನ ಭಿನ್ನ ಸಂಸ್ಕೃತಿಗಳು, ಭಿನ್ನ ಭಿನ್ನ ರೀತಿಯ ಜನ, ಭಿನ್ನ ಭಿನ್ನ ರುಚಿ ಇಟ್ಕೊಂಡಿರ್ತಕ್ಕಂಥ ಜನ ಜಗತ್ತಿನ ಯಾವ ಮೂಲೆಯಲ್ಲೂ ಎಲ್ಲೂ ಒಟ್ಟಿಗೆ ಬದುಕ್ತಾ ಇಲ್ಲ. ಆ ಕಡೆ ಹೊರಗಡೆಯಿಂದ ಬಂದ ಮುಸಲ್ಮಾನರಿಗೆ, ಈ ಕಡೆಯಿಂದ ಬಂದಂಥ ಇಂಗ್ಲಿಷ್ನವರಿಗೆ ಈ ದೇಶವನ್ನು ನೋಡಿ ಅವರು ಅಷ್ಟಿಷ್ಟು ಅಚ್ಚರಿಗೊಂಡಿದ್ದಲ್ಲ. ಏಕಸೂತ್ರತೆ ಯಾವುದು ಇಲ್ಲಿ? ಇಷ್ಟು ಭಿನ್ನತೆ ಇದೆಯಲ್ಲ ಈ ದೇಶದಲ್ಲಿ. ಇಲ್ಲಿರ್ತಕ್ಕಂಥ ಏಕಸೂತ್ರತೆ ಯಾವುದು? ಯಾವುದು ಏಕಸೂತ್ರತೆ? ನಾವೆಲ್ಲರೂ ಒಪ್ಕೊಂಡಿರ್ತಕ್ಕಂಥ ಒಂದೇ ಒಂದು ಮಾರ್ಗ, ಸಾಮಾನ್ಯವಾದ ಮಾರ್ಗ. ಅದೇ ಏನದು? ನಾವೆಲ್ಲರೂ ಜೀವನವನ್ನು ಸಾಕಷ್ಟು ಆಧ್ಯಾತ್ಮೀಕರಣಗೊಳಿಸಬೇಕು. ಪ್ರತಿಯೊಬ್ಬ ಜೀವನದ ಗುರಿ ಮೋಕ್ಷ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಗುರಿ ಮೋಕ್ಷ. ಇದು ಭಾರತದಲ್ಲಿರ್ತಕ್ಕಂಥ ಏಕಸೂತ್ರತೆ. ಜೀವನದ ಗುರಿಯನ್ನು ಮೋಕ್ಷವನ್ನೇ ಮಾಡಿಕೊಳ್ಳಬೇಕು. ಒಂದು ಜನ್ಮದಲ್ಲಾಗದೇ ಇರಬಹುದು, 50 ಜನ್ಮದಲ್ಲಾಗದೇ ಇರಬಹುದು, ಆದರೆ ಜೀವನದ ಗುರಿ ಮಾತ್ರ ಅದು ಮೋಕ್ಷ. ಅದಕ್ಕೆ ನಾವು ಅನುಸರಿಸಬೇಕಾಗಿರ್ತಕ್ಕಂಥದ್ದು 4 ಮಾರ್ಗಗಳು. ಇದು ದೇಶದ ಯಾವ ಮೂಲೆಯಲ್ಲೂ ಇರ್ತಕ್ಕಂಥ ವ್ಯಕ್ತಿ ಒಪ್ಕೊಂಡಿರ್ತಕ್ಕಂಥದ್ದು. ಜೀವನದ ಗುರಿ ಮೋಕ್ಷ, ಅದಕ್ಕೆ ಅನುಸರಿಸಬೇಕಾಗಿರ್ತಕ್ಕಂಥದ್ದು 4 ಮಾರ್ಗಗಳು. ಆ 4 ಮಾರ್ಗಗಳಲ್ಲಿ ಭಕ್ತಿಯೋಗ ಅಂತ ಒಂದಿದೆ, ಆ ಭಕ್ತಿಯೋಗದಲ್ಲಿ ಸಾಕಾರ ನಿರಾಕಾರ ಅಂತ ಒಂದಿದೆ, ಜ್ಞಾನ ಮಾರ್ಗ ಅಂತ ಒಂದಿದೆ, ರಾಜಯೋಗ ಒಂದಿದೆ, ಕರ್ಮಯೋಗ ಅಂತ ಒಂದಿದೆ. ಕರ್ಮಯೋಗ, ರಾಜಯೋಗ, ಜ್ಞಾನಯೋಗದಲ್ಲಿ ವೈವಿಧ್ಯತೆ ಇಲ್ಲ, ಭಕ್ತಿಯೋಗದಲ್ಲಿ ವೈವಿಧ್ಯತೆ ಇದೆ. ಯಾವ ರೀತಿಯಲ್ಲಾದರೂ ಪರಮಾತ್ಮನನ್ನು ಭಾವಿಸಿ, ಯಾವ ರೀತಿಯಲ್ಲಾದರೂ ಪೂಜೆ ಮಾಡಿ, ಯಾವ ರೀತಿಯಲ್ಲಾದರೂ ಪ್ರಾರ್ಥನೆ ಮಾಡಿ, ಯಾವ ರೀತಿಯಲ್ಲಾದರೂ ಕೈಂಕರ್ಯ ಮಾಡಿ, ಪ್ರತಿಯೊಬ್ಬನೂ ತನ್ನದೇ ಮಾರ್ಗವನ್ನು ಅನುಸರಿಸಲಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ಭಕ್ತಿಯೋಗದಲ್ಲಿ ಕೊಡಲಾಗಿದೆ. ಯಾರು ಯಾರ ಸಂಪ್ರದಾಯಕ್ಕೂ ಮಾರ್ಗದ ಅನುಸರಣೆಗೂ ಧಕ್ಕೆ ತರಬಾರದು. ಸ್ಪಷ್ಟವಾಗಿ ಕೃಷ್ಣನಿಂದ ಹಿಡಿದು ವೇದಗಳಿಂದ ಹಿಡಿದು ರಾಮಕೃಷ್ಣರವರೆಗೆ ಇದನ್ನು ಮಾತ್ರ ಚೆನ್ನಾಗಿ ಕಾಯ್ದುಕೊಂಡು ಬಂದಿದ್ದಾರೆ. ಭಾರತೀಯನೇ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹದ್ದು ಜೀವನದ ಗುರಿ ಯಾವುದು? ಮೋಕ್ಷ. ಅದನ್ನು ಸಾಧಿಸುವುದು 4 ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು. ಎಲ್ಲರಿಗೂ ಸುಲಭವಾಗಿರ್ತಕ್ಕಂಥ ಮಾರ್ಗ ಭಕ್ತಿಯೋಗ. ಅದರಲ್ಲಿ ಸಾಕಾರ ನಿರಾಕಾರ ಅಂತಿದೆ. ಯಾವ ರೂಪದಲ್ಲಾದರೂ ಪರಮಾತ್ಮನನ್ನು ಧ್ಯಾನಿಸು, ಪೂಜೆ ಮಾಡು, ಯಾವ ನಾಮದಿಂದ ಬೇಕಾದರೂ ಅವನನ್ನು ಕರಿ. ಈಗಿರುವ ಯಾವ ರೂಪವೂ ನಿನಗೆ ಹಿಡಿಸ್ತಿಲ್ಲ, ಯಾವ ನಾಮವೂ ಹಿಡಿಸ್ತಿಲ್ಲ ಅಂತಂದ್ರೆ ನಿನ್ನದೇ ಆದ ಒಂದು ರೂಪವನ್ನು ನಿರ್ಮಿಸ್ಕೋ, ನಿನ್ನದೇ ಆಗಿರ್ತಕ್ಕಂಥ ಒಂದು ನಾಮವನ್ನು ಅದಕ್ಕೆ ಕೊಡು, ನಿನ್ನದೇ ಮಾರ್ಗ ಇಟ್ಕೋ. ಆದರೆ
ಅಲ್ಲಿರ್ತಕ್ಕಂಥದ್ದೇನು ಇಲ್ಲ ಪೂಜೆ, ಇಲ್ಲ ಯಾತ್ರೆ, ಇಲ್ಲ ಸ್ತೋತ್ರ, ಇಲ್ಲ ಪಾರಾಯಣ, ಇಲ್ಲ ಜಪ, ಇಲ್ಲ ಧ್ಯಾನ. ಇದು ಏಕಸೂತ್ರತೆ. ವೇದಗಳು ಇದನ್ನು ಹೇಗೆ ಹೇಳುತ್ತವೆ? ಏಕಂ ಸತ್ವಿಪ್ರ ಬಹುಧಾ ವದಂತಿ. ಪರಮಾತ್ಮ ಒಬ್ಬನೇ, ಆದರೆ ಜ್ಞಾನಿಗಳು ನೂರಾರು ಹೆಸರುಗಳಿಂದ, ನೂರಾರು ರೂಪಗಳಿಂದ ಅವನನ್ನು ಅರ್ಚಿಸ್ತಾರೆ. ಕೃಷ್ಣ ಹೇಳಿದ್ದು ಹೇಗೆ? ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಂ ಏವ ವಿದಧಾಮ್ಯಹಂ. ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಸ್ಪಷ್ಟವಾಗಿ. ಯಾರು ಯಾರು ಯಾವ ಯಾವ ಮಾರ್ಗಗಳಲ್ಲಿ, ಯಾವ ಯಾವ ದಾರಿಗಳಲ್ಲಿ ಆಸಕ್ತಿಯನ್ನು ಹೊಂದಿ ನನ್ನ ಹತ್ರ ಬರಬೇಕು ಅಂತ ಬಯಸಿ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೋ ಅವರನ್ನ ಅವರ ಮಾರ್ಗದಲ್ಲೇ, ಅವರ ಭಾವದಲ್ಲೇ, ಅವರ ರೀತಿಯಲ್ಲೇ ನಾನು ಹೋಗಿ ಮುಟ್ತೇನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟು, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ. ಯಾವ ಮಾರ್ಗದಲ್ಲಿ ಅವರಿಗೆ ಶ್ರದ್ಧೆ ಇದೆಯೋ, ಯಾವ ಮಾರ್ಗದಲ್ಲಿ ನನ್ನ ಅರ್ಚನೆ ಮಾಡ್ತಾರೋ ಭಕ್ತರಾದವರು, ತಸ್ಯ ತಸ್ಯಾಚಲಾಂ ಶ್ರದ್ಧಾಂ, ಆ ದಾರಿಯಲ್ಲೇ ಅವರಿಗೆ ಶ್ರದ್ಧೆ ಜಾಸ್ತಿ ಆಗುವಂತೆ ಮಾಡ್ತೇನೆ. ಆ ದಾರಿಯಲ್ಲೇ ನಾನು ಕೂಡ ಹೋಗಿ ಅವರನ್ನು ಮುಟ್ತೇನೆ. ನಾನು ಒಂದು ಮಾರ್ಗ ಹೇಳಿ ಈ ಮಾರ್ಗದಲ್ಲಿ ನನ್ನ ಹತ್ರ ಬನ್ನಿ ಅಂತ ನಾನು ಎಂದೂ ಹೇಳೋದಿಲ್ಲ. ಅವರ ಮಾರ್ಗದಲ್ಲೇ ನಾನು ಹೋಗಿ ಅವರನ್ನು ಮುಟ್ತೇನೆ. ಅವರು ನನ್ನ ಹತ್ರ ಬರುವುದು ಮುಖ್ಯ, ಇನ್ಯಾವುದೂ ಮುಖ್ಯವಲ್ಲ. ಯಾವ ಮಾರ್ಗದಲ್ಲೋ ನನ್ನ ಹತ್ರ ಬರುವುದು ಮುಖ್ಯ. 4 ಕಡೆ ಕೃಷ್ಣ ಇದನ್ನು ಹೇಳಿದ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. ಅರ್ಜುನ 4 ರೀತಿಯ ಜನ ನನ್ನ ಹತ್ರ ಬರ್ತಾರೆ. ಚತುರ್ವಿಧ ಭಜಂತೆ ಮಾಂ, ನನ್ನನ್ನು ಅರ್ಚನೆ ಮಾಡ್ತಾರೆ. ಜನಾಃ ಜನರು, ಸುಕೃತಿನಃ ಪುಣ್ಯಶಾಲಿಗಳು. ಈ 4 ರೀತಿಯ ಜನ ಪರಮ ಪುಣ್ಯಶಾಲಿಗಳು. ಸುಕೃತಿನಃ ಪುಣ್ಯ ಕಾರ್ಯದಲ್ಲಿ ನಿರತರಾದವರು, ಪುಣ್ಯವಂತರು ಇವರು. 4 ರೀತಿಯ ಜನ. ನನ್ನ ಅಂದ್ರೆ ಇಲ್ಲಿ ಪರಮಾತ್ಮನ ಹತ್ತಿರ, ಕೃಷ್ಣನ ಹತ್ತಿರ ಅಲ್ಲ. ಇಲ್ಲಿ ಕೃಷ್ಣ ಮಾತಾಡ್ತಾ ಇಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಮಾತಾಡ್ತಾ ಇಲ್ಲ. ಚೆನ್ನಾಗಿ ನೆನಪಿಟ್ಕೊಡ್ಬೇಕು. ಮತಾಂಧರು, ಸಂಕುಚಿತ ಬುದ್ಧಿಯವರು ಇದಕ್ಕೆ ಇನ್ನಿಲ್ಲದ ಅರ್ಥವನ್ನು ಕಲ್ಪಿಸ್ತಾ ಇರ್ತಾರೆ. ಕೃಷ್ಣ ಮಾತಾಡಲಿಲ್ಲ. ಇಲ್ಲಿ ಮಾತಾಡ್ತಾ ಇರೋದು ಯಾರು? ಭಗವಾನ್. ಭಗವದ್ಗೀತೆ ಎಲ್ಲೂ ಕೃಷ್ಣ ಉವಾಚ ಅಂತ ನಾವು ನೋಡೋದಿಲ್ಲ. ನೋಡುವಂತಹದ್ದು ಭಗವಾನ್ ಉವಾಚ. ಯಾರು? ಶಿವ ಭಗವಾನ್, ದೇವಿ ಭಗವಾನ್, ಬುದ್ಧ ಭಗವಾನ್, ಕ್ರಿಸ್ತ ಭಗವಾನ್. ಕ್ರಿಸ್ತ ತನ್ನ ಶಿಷ್ಯರಿಗೆ ಮಾತನಾಡೋದು ಭಗವದ್ಗೀತೆಯನ್ನೇ, ಬುದ್ಧ ತನ್ನ ಭಕ್ತರಿಗೆ ಮಾತಾಡಿರೋದು ಭಗವದ್ಗೀತೆಯನ್ನೇ, ಶಿವ ತನ್ನ ಭಕ್ತರಿಗೆ ಮಾತನಾಡಿರೋದು ಭಗವದ್ಗೀತೆಯನ್ನೇ, ದೇವಿ ವಿಷ್ಣು. ಆದ್ದರಿಂದಲೇ ಸ್ಪಷ್ಟವಾಗಿ ಕೃಷ್ಣ ಹೇಳಿದ, ನಾನು ಕೃಷ್ಣರಲ್ಲ, ವೃಷ್ಣಿ ವಂಶೀಯರಲ್ಲಿ ಕೃಷ್ಣ. ಕೇವಲ ಕೃಷ್ಣನಲ್ಲ ನಾನು. ವೃಷ್ಣೀನಾಂ ವಾಸುದೇವೋಸ್ಮಿ. ನಾನು ವೃಷ್ಣಿ ವಂಶೀಯರು. ಯಾವ ವಂಶದಲ್ಲಿ ಕೃಷ್ಣ ಹುಟ್ಟಿದಾನೆ ಅದಕ್ಕೆ ವೃಷ್ಣಿ ವಂಶ ಅಂತ ಹೆಸರು, ವಾರ್ಷ್ಣೇಯ. ಆದ್ದರಿಂದ ಕೃಷ್ಣನಿಗೆ ವಾರ್ಷ್ಣೇಯ ಅಂತ ಕರೀತಾರೆ. ವೃಷ್ಣಿ ವಂಶದ ಜನರನ್ನು ತಗೊಂಡ್ರೆ ಅವರಲ್ಲಿ ನಾನು ವಾಸುದೇವ. ವೃಷ್ಣೀನಾಂ ವಾಸುದೇವೋಸ್ಮಿ. ಹೋಗ್ಲಿ, ವಿಷ್ಣುವಾಗಿ ಮಾತನಾಡಿದ್ದಾನ? ಅದು ಅಲ್ಲ. ನಾನು ಆದಿತ್ಯರಲ್ಲಿ ವಿಷ್ಣು. 12 ಆದಿತ್ಯರಲ್ಲಿ ವಿಷ್ಣುನಾಂ ದ್ವಾದಶಾದಿತ್ಯ. 12 ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. 11 ರುದ್ರರಲ್ಲಿ ಶಂಕರನಾಗಿದ್ದೇನೆ. 11 ರುದ್ರರಿದ್ದಾರೆ, ಅವರಲ್ಲಿ ನಾನು ಶಿವನಾಗಿದ್ದೇನೆ, ಶಂಕರನಾಗಿದ್ದೇನೆ. ಹಾಗಾದ್ರೆ ನೀನು ಯಾರು? ನಾನು ಭಗವಾನ್. ಯಾವ ಅರ್ಥ ಬೇಕಾದ್ರೂ ತಗೊಳ್ಳಿ. ಇಷ್ಟೆಲ್ಲ ಸ್ಪಷ್ಟವಾಗಿ ಭಕ್ತಿಯೋಗದಲ್ಲಿ ಯಾವುದಾದರೂ ಮಾರ್ಗವನ್ನು ಅನುಸರಿಸಿಕೊಂಡು ಬಾ. 4 ರೀತಿಯ ಜನ ಬರ್ತಾರೆ ಅರ್ಜುನ. ಯಾರ್ಯಾರದು? ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. 4 ರೀತಿಯ ಜನ ನನ್ನ ಹತ್ರ ಬರ್ತಾರೆ. ಆರ್ಥ ಅಂದ್ರೆ ಯಾನು? ಕಷ್ಟದಿಂದ ಒದ್ದಾಡಿ ಸಾಕಾಗಿ ಹೋಗಿರೋನು. ಕಷ್ಟಗಳಿಂದ ಒದ್ದಾಡಿ ಪ್ರತಿನಿತ್ಯ ಒಂದು ದಿನ ಈ ಕಷ್ಟ, ಇನ್ನೊಂದು ದಿನ ಆ ಕಷ್ಟ. ಬೆಳಗ್ಗೆ ಒಂದು ಕಷ್ಟ, ಸಾಯಂಕಾಲ ಒಂದು ಕಷ್ಟ. ದಿಕ್ಕು ಕಾಣದೆ, ಗತಿ ಕಾಣದೆ, ಸಂಕಟದಲ್ಲಿ ವೆಂಕಟರಮಣ, ಸಂಕಟ ಕಾಲದಲ್ಲಿ ವೆಂಕಟರಮಣ. ಇಷ್ಟು ದಿನ ಮರೆತಿದ್ದ, ಈಗ ವೆಂಕಟರಮಣ ನೆನಪಿಗೆ ಬರ್ತಾ ಇದ್ದಾನೆ. ಸಂಕಟ ಕಾಲ ವೆಂಕಟರಮಣ. ಪರಮಾತ್ಮ ಕಾಪಾಡಪ್ಪ ನನ್ನನ್ನು. ದ್ರೌಪದಿ ಅಂತವರು ದ್ರೌಪದಿಯನ್ನು ಮರೆತಿರ್ಲಿಲ್ಲ, ಆದರೂ ಆರ್ತಳಾಗಿ ಸಂಕಟ ಕಾಲದಲ್ಲಿ ಪರಮಾತ್ಮನನ್ನು ನೆನೆಸ್ಕೊಂಡ್ಲವಳು. ಹಾಗೆ ಕೆಲವರು ಬರ್ತಾರೆ.
ಆದರೆ ಅವರು ಪುಣ್ಯಶಾಲಿಗಳು, ನೆನ್ಪಿಟ್ಕೋ ಅರ್ಜುನ. ಅವರು ದಡ್ರಲ್ಲ, ದುಷ್ಟರಲ್ಲ, ಮೂರ್ಖರಲ್ಲ. ಸಂಕಟ ಕಾಲದಲ್ಲಾದರೂ ನನ್ನ ಹತ್ರ ಬಂದ್ರಲ್ಲ, ನನ್ನ ಮೇಲೆ ಅಷ್ಟು ಭರವಸೆ ಇಟ್ಟಿದ್ದಾರಲ್ಲ. ಆವಾಗಲೂ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತಿತ್ತು? ಈಗಲಾದರೂ ಬುದ್ಧಿ ಬಂತಲ್ಲ. ಮನುಷ್ಯನಾದವನು ಸುಖವಾಗಿದ್ದಾಗ ಪರಮಾತ್ಮನನ್ನು ಮರೆಯೋದು ಸಹಜ. ಹೋಗಲಿ, ಸಂಕಟ ಕಾಲದಲ್ಲಾದರೂ ಬಂದಲ್ಲ. ಆದ್ದರಿಂದ ಅವರು ಪುಣ್ಯಶಾಲಿಗಳು. ಆರ್ಥ ಜಿಜ್ಞಾಸು. ಇನ್ನೊಬ್ಬ ಇದ್ದಾನೆ ಜಿಜ್ಞಾಸು. ಈ ಜಗತ್ತೇನಿದು? ಯಾಕೆ ನಾವು ಬಂದಿದ್ದೀವಿ? ಜೀವನದ ಗುರಿ ಏನು? ಪ್ರತಿನಿತ್ಯ ದಿನಕ್ಕೆ 3 ಸಲ ತಿನ್ನೋದು, 2 ಸಲ ಊಟ ಮಾಡೋದು, ಒಂದೊಂದು ದಿನ 2 ಬಟ್ಟೆ ಹಾಕ್ಕೊಳ್ಳೋದು, 2 ಸಲ ಸ್ನಾನ ಮಾಡೋದು, ದಿನಾ ಹಲ್ಲುಜ್ಜೋದು, ದಿನಾ ಸ್ನಾನ ಮಾಡೋದು, ದಿನಾ ಮೈ ತೊಳ್ಕೊಳ್ಳೋದು, ದಿನಾ ಅದನ್ನೇ ಮಾಡೋದು. ಇದನ್ನು ಮಾಡೋದಕ್ಕೆ ಹುಟ್ಟಿದೀವ? ಬೇರೆ ಏನು ಕೆಲಸವೇ ಇಲ್ವಾ? ಇಂಥ ಒಂದು ತಿನ್ನೋದು ಮಲ್ಕೊಳ್ಳೋದು, ಇದಕ್ಕಾಗಿಯೇ ಹುಟ್ಟಿದ್ದೀವ ಅಂತ ತಲೆ ಕೆಡಿಸ್ಕೊಂಡು ಜೀವನದ ಗುರಿ ಏನು ಅಂತ ಒಂದು ಸ್ವಲ್ಪ ಯೋಚನೆ ಮಾಡೋದು ಪ್ರಾರಂಭ ಮಾಡ್ತಾನೆ. ಇವನು ಜಿಜ್ಞಾಸು. ಅರ್ಥಾರ್ಥಿ. ಪರಮಾತ್ಮ ನನಗೆ ಅದನ್ನು ಕೊಡು, ಹಣ ಕೊಡು, ಒಳ್ಳೆ ಮಕ್ಕಳನ್ನು ಕೊಡು, ಮಕ್ಕಳಿಗೊಳ್ಳೇದು ಮಾಡು, ಮಗಳಿಗೊಳ್ಳೇದು ಮಾಡು, ಹೆಂಡತಿಗೊಳ್ಳೇದು ಮಾಡು, ಒಳ್ಳೆ ಹೆಂಡತಿನ ಕೊಡು, ಹೇಳಿದ ಮಾತು ಕೇಳೋ ಹೆಂಡತಿನ ಕೊಡು, ಒಂದೇ ಕಾರ್ ಕೊಟ್ಟಿದ್ದೀಯ, ಒಬ್ಬೊಬ್ಬರಿಗೆ ಒಂದೊಂದು ಕೊಡು, ಒಂದೇ ಮನೆ ಕೊಟ್ಟಿದ್ದೀಯ, ಅರ್ಧ ಡಜನ್ ಮನೆ ಕೊಡು, ಹೀಗೆ ಅದು ಕೊಡು, ಇದು ಕೊಡು, ಅದು ಕೊಡು ಅಂತ ಕೇಳ್ತಾನಲ್ಲ, ಅವನು ಪುಣ್ಯಶಾಲಿ. 4ನೇವನು ಜ್ಞಾನಿ. ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನೀಚ ಭರತರ್ಷಭ. 4ನೇವನು ಜ್ಞಾನಿ. ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಇದೆಲ್ಲ 3 ದಿನದ ಕಸರತ್ತುಗಳು. ಇರಲಿ, ಬಿಟ್ಟು ಓಡಿ ಹೋದರೆ ಓಡಿ ಹೋಗೋಣ. ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ, ವೈರಾಗ್ಯ ಇಲ್ಲ ಅಂದರೆ ಇದರಲ್ಲಿ ಇರೋಣ. ಆದರೆ ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬಾರದು. ಇದು ನಾಯಿ ಬಾಲ. ಈ ಪ್ರಪಂಚ ಇದೆಯಲ್ಲ, ಇದು ನಾಯಿ ಬಾಲ. ಏನು ಮಾಡಿದರೂ ನೀನು ನೇರವಾಗಿ ಮಾಡೋಕ್ಕಾಗಲ್ಲ. ಅದು ಹಾಗಿರೋದೇ. ಇದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು, ತಲೆನೇ ಕೆಡಿಸ್ಕೊಳ್ಬಾರ್ದು. ಮಾಯಾ ಪ್ರಪಂಚ ಇದು. ನಡೆಯೋದೆಲ್ಲ ನಡೀಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದೈವೊಂದಿರಲಿ. ಬರಲಿ, ಸ್ಮರಣೆ ಮಾಡ್ತೇನೆ. ಇಲ್ಲ ಅಂದರೆ ಅದನ್ನೇ ಮರೆತು ಬಿಡ್ತಿದ್ದೆ. ನೆನ್ನೆ ಹೇಳಿದೆ ಉಪನ್ಯಾಸದಲ್ಲಿ, ಯಾವ ವರ ಬೇಕು ಕೇಳು ಅತ್ತೆ ಅಂತ ಕೃಷ್ಣ ಕುಂತಿಗೆ ಕೇಳಿದಾಗ ಅವಳು ಕೇಳಿದ ವರ ಏನು? ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನು ಕೊಡು ಕೃಷ್ಣ, ಇಂಥದ್ದೊಂದು ವರ ಕೊಡು. ಜ್ಞಾನಿಗಳು ಹಾಗೇನೆ. ಜ್ಞಾನಿಗಳಿಗೆ ಭೋಗ, ವೈಭವ, ಹೇರಳವಾದ ಸಂಪತ್ತು ಮತ್ತೊಂದು ಮಗದೊಂದು ಉಸಿರು ಕಟ್ಟಿಸುತ್ತೆ. ಸಿದ್ಧಾರ್ಥನಿಗೆ ಆಗ್ಲಿಲ್ವೇ? ರಾತ್ರಿ ಕಳ್ಳದಂತೆ ಓಡ್ ಹೋದ್ನಲ್ಲ ಸಿದ್ಧಾರ್ಥ. ಸಾಕಪ್ಪ ಇದ್ರ ಸಹವಾಸ, ಸಾಕಪ್ಪ ಇದ್ರ ಸಹವಾಸ. ಯಾಕೆ? ಉಸಿರು ಕಟ್ಟಿಸಿತ್ತು ಅವನಿಗೆ. ಹಾಗೆ ಎಷ್ಟು ನರೇಂದ್ರನಾಥನಿಗೂ ಶಂಕರಾಚಾರ್ಯ ಇವರ್ಯಾರು ದಡ್ಡರು, ಬೇರೆ ಗತಿ ಇಲ್ಲ ಅಂತ ತ್ಯಾಗ ಮಾಡಿಕೊಂಡು ವೈರಾಗ್ಯದಿಂದ ಹೊರಗೆ ಬಂದವರಲ್ಲ. ಜಗತ್ತನ್ನು ಆಳುವ ಬುದ್ಧಿಮತ್ತೆ ಇತ್ತು ಅವರಿಗೆ. ಆದರೆ ಅವರಿಗೆ ಈ ಪ್ರಪಂಚ ಬಹಳ ಸಣ್ಣದು ಅಂತ ಅನ್ನಿಸ್ತು. ಅಕ್ಕ ಮಹಾದೇವಿಗೆ ಏನು ಕಡಿಮೆ ಆಗಿತ್ತು? ಮೀರಾಬಾಯಿಗೇನು? ಇವರೆಲ್ಲ ರಾಣಿಯರು. ಮೀರಾಬಾಯಿಗೇನು ಕಡಿಮೆ ಆಗಿತ್ತು? ಸ್ವಾತಿ ತಿರುನಾಳ್ ಪರಮ ಶಿವಭಕ್ತ, ಕೇರಳದವನು, ರಾಜ, ಅವನು ಮಹಾರಾಜ. ಕೊನೆಗೆ ಒಬ್ಬ ಶಿವಭಕ್ತನಾಗಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾನೆ. ಹಾಗೆ ರಾಮಕೃಷ್ಣ ಮಿಷನ್ನಲ್ಲಿ ಮೈಸೂರಿನಲ್ಲೇ ಕುವೆಂಪುವಿನ ಗುರುಗಳಾಗಿ ಕೆಲಸ ಮಾಡಿದವರು ಸ್ವಾಮಿ ಸಿದ್ದೇಶ್ವರಾನಂದ. ಕುವೆಂಪು ಅವರು ಅವರನ್ನು ನಮ್ಮ ಗುರುಗಳು ಅಂತ ಸ್ವೀಕರಿಸಿದ್ದಾರೆ. ಸಿದ್ದೇಶ್ವರ ಅಂದರೆ ಎರ್ನಾಕುಲಂ ಮಹಾರಾಜನ ಮಗ, ಯುವರಾಜ. ಅದನ್ನೆಲ್ಲ ಬಿಟ್ಟು ರಾಮಕೃಷ್ಣ ಮಿಷನ್ಸ್ ಇಂಥದ್ದು ಎಷ್ಟೋ. ಒಬ್ಬ ಮನುಷ್ಯ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ, ಪ್ರಬುದ್ಧತೆ, ಜ್ಞಾನ ಒಂದು ಮಟ್ಟ ಮುಟ್ಟಿದ ಮೇಲೆ, ಈ ವಸ್ತು ಪ್ರಪಂಚ, ದ್ರವ್ಯ ಪ್ರಪಂಚ ಇನ್ನು ಅವನಿಗೆ ಹಿಡಿಸುವುದಿಲ್ಲ. ಅವನ ಗಮನ ಒಳಕ್ಕೆ ಹೋಗುತ್ತದೆ. ಹೀಗೆ ಭಾರತ ವರ್ಷದಲ್ಲಿ ಇವರೆಲ್ಲ ಕೂಡ ಹೊರಗಡೆ ಪ್ರಪಂಚದಲ್ಲಿ ಸ್ವಲ್ಪ ರುಚಿಯನ್ನು ನೋಡಿ, ಇಷ್ಟೇ ಇದು ಸಪ್ಪೆ ಪ್ರಪಂಚ, ಇದಕ್ಕಿಂತಲೂ ಉನ್ನತವಾದ್ದು ಸಾಧಿಸಬೇಕು ಅಂತ ಒಳಕ್ಕೆ ಹೋಗ್ತಾರೆ. ಆದ್ದರಿಂದ ಇಡೀ ಪೌರ್ವಾತ್ಯ ಜಗತ್ತು ಇದನ್ನು ಆಳ್ತಾ ಇರೋದು ಆರ್ಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯೇ ಭಾರತದಿಂದ ಯಾಕೆ ಇಡೀ ಏಷ್ಯಾ ಖಂಡವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ನೆಲೆಗಟ್ಟನ್ನು ನಿರ್ಮಾಣ ಮಾಡಿದ್ದು ಭಾರತೀಯ ಸಂಸ್ಕೃತಿ ಅಥವಾ ಆರ್ಯ ಸಂಸ್ಕೃತಿ. ಪಾಶ್ಚಾತ್ಯ ಪ್ರಪಂಚದ ಸಾಂಸ್ಕೃತಿಕ ನೆಲೆಗಟ್ಟನ್ನು ನಿರ್ಮಾಣ ಮಾಡಿದ್ದು ಗ್ರೀಕೋ ರೋಮನ್ ಸಂಸ್ಕೃತಿ. ಅವರಿಗೆಲ್ಲ ಜಗತ್ತನ್ನು ಗೆಲ್ಲುವುದು, ಜಗತ್ತನ್ನು ಗೆಲ್ಲುವುದೇ ಜೀವನ ದೊಡ್ಡ ಗುರಿ. ಸೀಸರ್ಗಳು, ಅಲೆಕ್ಸಾಂಡರ್ಗಳು, ನೆಪೋಲಿಯನ್ಗಳು ಹುಟ್ಟುವಂತಹದ್ದಲ್ಲೆಲ್ಲ. ನಮ್ಮಲ್ಲಿ ರಾಜನಾಗಿದ್ದವನು ಧಿಕ್ಕಾರ, ರಾಜನದಿ ಧಿಕ್ಕಾರ, ರಾಜತ್ವಕ್ಕೆ ಧಿಕ್ಕಾರ. ವಿಶ್ವಾಮಿತ್ರ ಮಹರ್ಷಿ ಮೊದಲು ರಾಜ,
ಆದರೆ ವಸಿಷ್ಠ ಮಹರ್ಷಿಯ ಪರಾಕ್ರಮದ ಮುಂದೆ ಇವನ ಕ್ಷಾತ್ರ ಪರಾಕ್ರಮ ಮಣ್ಣು ಪಾಲಾಯಿತು. ಕೊನೆಗೆ ವಿಶ್ವಾಮಿತ್ರ ಒಂದು ನಿರ್ಧಾರಕ್ಕೆ ಬಂದ, ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಕ್ಷಾತ್ರ ಶಕ್ತಿಗೆ ಧಿಕ್ಕಾರ. ನಿಜವಾದ ಬಲ ಅಂದ್ರೆ ಯಾವುದು? ಬ್ರಹ್ಮ ತೇಜಸ್ಸು, ತಪೋಬಲ. ತಪೋಬಲದ ಮುಂದೆ ಕ್ಷಾತ್ರ ಬಲ, ಬಾಹುಬಲ, ಮೂರ್ಖಾಸೆ ಪ್ರಯೋಜನವಿಲ್ಲ. ಬಾಹುಬಲಿ, ಜೈನ ಸಂಪ್ರದಾಯದಲ್ಲಿ ಬಾಹುಬಲಿ ಅಂತ ಬರ್ತಾನೆ. ನಮ್ಮ ಹಾಸನದ ಪಕ್ಕದಲ್ಲಿ ಶ್ರವಣಬೆಳಗೊಳದಲ್ಲಿ ನಿಂತು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಮಹಾತ್ಮ, ಅವನ ರಾಜಕುಮಾರ ಏನು ಕಡಿಮೆ ಆಗಿರಲಿಲ್ಲ. ದಿಗಂಬರ ಜೈನನಾಗಿ ನಗ್ನನಾಗಿ ನಿಂತು ತಪಸ್ಸಿನಲ್ಲಿ ನಿಂತ್ಕೊಂಡ್ಬಿಟ್ಟು. ಇಂಥ ಉದಾಹರಣೆಗಳನ್ನು ಪಾಶ್ಚಾತ್ಯ ಜಗತ್ತಲ್ಲಿ ನಾವು ಕಾಣಲ್ಲ. ಪ್ರಪಂಚವೇ ಆಗಿದೆ. ಪರಮಾತ್ಮ ಸೃಷ್ಟಿ, ಪರಮಾತ್ಮನ ಆಧ್ಯಾತ್ಮವನ್ನು ಪೌರ್ವಾತ್ಯರಿಂದ ಕಲಿ. ಪಾಶ್ಚಿಮಾತ್ಯರೇ, ಓ ಪೌರ್ವಾತ್ಯರೇ, ಸಂಘಟನಾ ಸಾಮರ್ಥ್ಯ ರಾಷ್ಟ್ರಗಳನ್ನು ಕಟ್ಟುವುದು ಪಾಶ್ಚಾತ್ಯರಿಂದ ಕಲ್ತ್ಕೊಳ್ಳಿ. ಇದು ಸಂದೇಶ. ಇದನ್ನು ವಿವೇಕಾನಂದರು ಬಹಳಷ್ಟು ವಿಸ್ತರಿಸಿದರು, ಒತ್ತು ಕೊಟ್ಟು ಹೇಳಿದರು. ಭಾರತೀಯ ಯುವಕರು ತಮ್ಮ ಧರ್ಮವನ್ನು ಚೆನ್ನಾಗಿ ಧರ್ಮ ಮತ್ತು ಆಧ್ಯಾತ್ಮಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಾಶ್ಚಾತ್ಯ ಪ್ರಪಂಚಕ್ಕೆ ಹೋಗಿ ಅವರಿಗೆಲ್ಲ ಬೆಳಕು ಕೊಡಬೇಕು. ಪಾಶ್ಚಾತ್ಯರ ಗೌರವವನ್ನು ಸಂಪಾದಿಸಬೇಕು. ಆ ಗೌರವಕ್ಕೆ ಒಳಗಾದಾಗ ಭಾರತ ವರ್ಷದ ಬಗ್ಗೆ ಅವರಿಗೆ ಇನ್ನಿಲ್ಲದ ಗೌರವ ಹುಟ್ಟಿದ ಮೇಲೆ ನಾನು ಭಾರತಕ್ಕೆ ಹೋಗಲಿ, ಭಾರತದಲ್ಲಿ ಭಾರತೀಯನಾಗಿ ಬರಲಿ, ಭಾರತೀಯನಾಗಿ ಹುಟ್ಟಲಿ, ಅಲ್ಲಿ ನಾನು ಜೀವನ ಮಾಡಲಿ, ಅಲ್ಲೇ ಬದುಕಲಿ, ಗಂಗಾ ತೀರದಲ್ಲಿ ಬದುಕಲಿ ಅಂತ ಹೇಳಿಬಿಟ್ಟು ಪಾಶ್ಚಿಮಾತ್ಯರು ಇಷ್ಟಪಟ್ಟು ಈ ದೇಶಕ್ಕೆ ಬರ್ತಾರೆ, ಈ ದೇಶದ ಸೇವೆ ಮಾಡ್ತಾರೆ. ನನಗೇ ಅನುಭವ ಆಗಿದೆ. ಕನಿಷ್ಠ 2-3 ಜನ ನನ್ನನ್ನು ಕೇಳಿದ್ದುಂಟು, ನಾವು ಭಾರತದಲ್ಲಿ ಹುಟ್ಟಬೇಕಿತ್ತು. ಪ್ಯಾರಿಸ್ ನಗರದಲ್ಲಿ ನನಗೆ ಪರಿಚಯ ಆದಂಥ ಒಬ್ಬಳು ಲೇಡಿ ಇಸಾಬೆಲಾ, ಅವಳು ಸ್ವಿಟ್ಜರ್ಲ್ಯಾಂಡ್ನವಳು, ಝೂರಿಕ್ ನಗರದವಳು, ಸ್ವಿಟ್ಜರ್ಲ್ಯಾಂಡ್ ಝೂರಿಕ್. ನಾನು ಇಂಟರ್ನ್ಯಾಷನಲ್ ಯೋಗ ಡೇಗೆ ರೋಮ್ ನಗರದಲ್ಲಿ ಭಾರತೀಯ ದೂತಾವಾಸ, ಇಂಡಿಯನ್ ಇರುತ್ತೆ, ಅಂಬಾಸಿಡರ್ಸ್ ಆಫೀಸ್, ಇಂಡಿಯನ್ ಕಾನ್ಸುಲೇಟ್ ಆಫೀಸ್ ಏನೋ ಇರುತ್ತೆ, ಅವರು ಕರೆದಿದ್ದರು. ರೋಮ್ ಮತ್ತು ಮಿಲಾನ್, ಈ 2 ನಗರಗಳಲ್ಲಿ. ಅಲ್ಲಿ ರೋಮ್ ನಗರಕ್ಕೆ ನಾನು ಹೋಗಿ ಜೂನ್ 21 ಅವ್ರಿಗೆಲ್ಲ ಯೋಗ ಅಂದರೆ ಏನು ಇತ್ಯಾದಿಗಳೆಲ್ಲ ಉಪನ್ಯಾಸ ಕೊಟ್ಟು ಆಮೇಲೆ ಅಲ್ಲಿಂದ ಪ್ಯಾರಿಸ್ ನಗರಕ್ಕೆ ಹೋದ್ವಿ. ಅಲ್ಲಿ ರಾಮಕೃಷ್ಣಾಶ್ರಮ ಇದೆ, ಬಹಳ ದೊಡ್ಡ, ಒಂದು 25 ಎಕರೆ, ಪ್ಯಾರಿಸ್ನ ಹೊರವಲಯದಲ್ಲಿ ಒಂದು 25-30 ಎಕರೆ ಬಹಳ ದೊಡ್ಡ ರಾಮಕೃಷ್ಣಾಶ್ರಮ ಅಲ್ಲಿ ಕಟ್ಟಿದ್ದಾರೆ. ನಮ್ಮ ಮೈಸೂರಿನ ಕುವೆಂಪುವಿನ ಗುರುಗಳೇ ಅಲ್ಲಿ ಮೊಟ್ಟ ಮೊದಲ ಅಧ್ಯಕ್ಷರು. ಅಲ್ಲಿ ಹೋಗಿ ಆಶ್ರಮವನ್ನು ಕಟ್ಟಿದ್ದಾರೆ. ಅಲ್ಲಿದ್ದಂತಹ ಸ್ವಾಮಿಗಳು ನನಗೆ ಸ್ವಲ್ಪ ಪರಿಚಯಸ್ಥರೆ. ಅವರು ಕನ್ನಡಿಗರು, ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವ್ರ ಜೊತೆ ಮಾತನಾಡಿ ಅಲ್ಲಿ ಹೋಗಿದ್ದೆ. ಇಂಟರ್ನ್ಯಾಷನಲ್ ಯೋಗ ಡೇ ಒಂದು ತಿಂಗಳಿಂದ ಯುರೋಪಿನ ಮೂಲೆ ಮೂಲೆ, ಹಂಗೇರಿ, ರಷ್ಯಾ, ಮೂಲೆ ಮೂಲೆಯಿಂದ ಜನ ಬಂದು ಅಲ್ಲಿ ಯೋಗ ಕಲ್ತರು. ಇಂಟರ್ನ್ಯಾಷನಲ್ ಯೋಗ ಡೇ ಆದಮೇಲೆ ಇನ್ನೂ ಒಂದು 3-4 ದಿನ ಅಲ್ಲಿ ನೆಲೆ ನಿಂತರು ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ನಾನು ಹೋದಾಗ ಆ ಬೇರೆ ಬೇರೆ ದೇಶಗಳಿಂದ ಬಂದವರು ನನ್ನ ಜೊತೆ ಸಂಪರ್ಕಕ್ಕೆ, ಡೈನಿಂಗ್ ಹಾಲ್ನಲ್ಲಿ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂಡ್ತಾ ಇದ್ದೀವಿ. ಆದ್ದರಿಂದ ಹೇಗೋ ಒಂದು ಸಂಪರ್ಕ ಬರುತ್ತೆ, ಒಂದು ಪರಿಚಯ ಆಗುತ್ತೆ. ಲೇಡೀಸೇ ಜಾಸ್ತಿ ನೋಡಿ, ಸ್ತ್ರೀ ಶಕ್ತಿ ಜಾಗೃತವಾಗಿದೆ. ಕೆಲವರು ಊರಿಗೆ ಹೋಗುವಾಗ ಬಂದು ನಮಸ್ಕಾರ ಮಾಡಿದ್ರು. ಒಬ್ಬ ಲೇಡಿ ನಮಸ್ಕಾರ ಮಾಡಿದ್ದು ಕೇಳಿದೆ ನಾನು, ವಾಟ್ ಈಸ್ ಯುವರ್ ನೇಮ್? ಎದುರುಗಡೆ ಬಂದಾಗ ಬರೀ ಮುಗುಳ್ನಾಗೆ ನಗ್ತಾ ಇದ್ದದ್ದೇ ಇತ್ತು, ಮಾತಾಡಿರಲಿಲ್ಲ. ವಾಟ್ ಈಸ್ ಯುವರ್ ನೇಮ್? ಆಕೆ ಹೇಳಿದ್ಲು, ಮೈ ನೇಮ್ ಈಸ್ ಈಶ್ವರಿ. ಅವಳು ಭಾರತೀಯಳಲ್ಲ, ಚರ್ಮ ನೋಡಿದ್ರೆ, ಕೂದಲು ಬಣ್ಣ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಮೈ ನೇಮ್ ಈಸ್ ಈಶ್ವರಿ. ನಾಕೆ, ಯು ಆರ್ ಈಶ್ವರಿ, ಹೌ ಕಮ್? ಯು ಸಿಮ್ ಟು ಬಿ ನಾಟ್ ಎನ್ ಇಂಡಿಯನ್. ಹಾ ಸ್ವಾಮೀಜಿ, ಐ ಆಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಐ ಆಮ್ ಎ ಸ್ವಿಸ್. ಐ ಆಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ವೇರ್? ಝೂರಿಕ್. ಓ ಝೂರಿಕ್, ಐ ಹ್ಯಾವ್ ಬೀನ್ ದೇರ್ ಎ ಕಪಲ್ ಆಫ್ ಟೈಮ್ಸ್. ಮಾತುಕತೆ ನಡೆಯಿತು. ಆಮೇಲೆ, ಸ್ವಾಮೀಜಿ ಟುಡೇ ಐ ಆಮ್ ಟೇಕಿಂಗ್ ಲೀವ್, ಪ್ಲೀಸ್ ಬ್ಲೆಸ್ ಮೀ. ಇವತ್ತು ಹೊರಟಿದ್ದೇನೆ, ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡೋಕ್ಕೆ ಬಗ್ಗದ್ಲು. ಬಗ್ಗೋಕ್ಕೆ ಮುಂಚೆ ನಾನು ಕೇಳಿದೆ ಅವಳು, ಬಗ್ಗೋಕ್ಕಿಂತ ಮುಂಚೆ, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ಏನು ಕೊಡಲಿ ಆಶೀರ್ವಾದದಲ್ಲಿ? ಏನು ಕೊಡಲಿ, ಏನು ಆಶೀರ್ವಾದ ಮಾಡಲಿ? ಆಕೆ ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ. ಇದನ್ನು ಅವಳೆಲ್ಲ ಇವತ್ತಿನ ಅಮೆರಿಕದ ಸಾಂಸ್ಕೃತಿಕ ನೇತಾರ, ಅಮೆರಿಕದ ರಾಜಕೀಯ ನೇತಾರ ಜಾರ್ಜ್ ವಾಷಿಂಗ್ಟನ್,
ಅಮೆರಿಕ ದೇಶಕ್ಕೆ ರಾಜಕೀಯ ಶಕ್ತಿ ಕೊಟ್ಟಿದ್ದು ಜಾರ್ಜ್ ವಾಷಿಂಗ್ಟನ್. ಅಮೆರಿಕ ದೇಶಕ್ಕೆ ಸಾಂಸ್ಕೃತಿಕ ಶಕ್ತಿ ಕೊಟ್ಟಿದ್ದು ಎಮರ್ಸನ್. ಸ್ವಲ್ಪ ಹಿಸ್ಟ್ರಿ ಗೊತ್ತಿದ್ರೆ ಎಮರ್ಸನ್, ವಾಲ್ಟ್ ವಿಟ್ಮ್ಯಾನ್, ಹೆನ್ರಿ ಡೇವಿಡ್ ಥೋರೋ ಮತ್ತು HW ಲಾಂಗ್ ಫೆಲೋ ಇತ್ಯಾದಿ ಅಮೆರಿಕದ ಹಲವಾರು ಚಿಂತಕರ ವಿಚಾರಗಳು ಗೊತ್ತಿದ್ರೆ, ಎಮರ್ಸನ್, ಜೋಶೆಯಾ ರಾಯ್ಸ್ ಇವರ ವಿಚಾರಗಳೆಲ್ಲ ಗೊತ್ತಿದ್ರೆ ಎಮರ್ಸನ್ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ರೀತಿ ಅಮೆರಿಕದ ಮಹರ್ಷಿ ಅವನು. ಚಿಂತನ ವಲಯದಲ್ಲಿ ಅವನಿಗಿಂತಲೂ ಎತ್ತರದವ್ರು ಯಾರೂ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನಾನೀಗ ಒಬ್ಬ ಸಂಪೂರ್ಣವಾಗಿ ಭಾರತೀಯನಾಗ್ಬಿಟ್ಟಿದ್ದೇನೆ, ಭಾರತೀಯ ಋಷಿಯಾಗ್ಬಿಟ್ಟಿದ್ದೇನೆ. ವೆಸ್ಟ್ ಇಂಡೀಸ್ನಲ್ಲಿ ಹುಟ್ಟಿದ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಅಂತ ವೆಸ್ಟ್ ಇಂಡೀಸ್ನಲ್ಲಿ ದ್ವೀಪಗಳಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ, VS ನೈಪಾಲ್ ಆತನ ಹೆಸರು. ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ, ಇಂಗ್ಲಿಷ್ನಲ್ಲಿ ಪುಸ್ತಕಗಳನ್ನು ಬರೆದು ನೋಬೆಲ್ ಪ್ರಶಸ್ತಿ ಪಡ್ಕೊಂಡ. ಎಷ್ಟೋ ಜನ ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತಾರೆ. ಆದರೆ ಈ ಮನುಷ್ಯನಿಗೆ ಇದ್ದಂಥ ಪ್ರತಿಭೆ ಯಾರಿಗೂ ಇಲ್ಲ. ಒಂದು ಕ್ಷೇತ್ರ ಅಲ್ಲ, ಎರಡು ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಒಂದು ರೀತಿ ಲಿಯನಾರ್ಡೋ ಡವಿಂಚಿ ಇದ್ದ ಹಾಗೆ ಮಹಾಪ್ರತಿಭಾವಂತ. ಅದರಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಮೈಲಿಗಲ್ಲವನು, ಮೇರು ಪರ್ವತ. ಒಂದು ಕಡೆ ಅವನು ಹೇಳ್ತಾನೆ, ದಿ ಓಲ್ಡರ್ ಐ ಗ್ರೋ ದಿ ಮೋರ್ ಹಿಂದೂ ಐ ಆಮ್ ಬಿಕಮಿಂಗ್. ನನಗೆ ವಯಸ್ಸಾದಂತೆ ನಾನು ಹೆಚ್ಚು ಹೆಚ್ಚು ಒಬ್ಬ ಹಿಂದೂ ಆಗ್ತಾ ಇದ್ದೇನೆ. ಅವನು ಹಿಂದೂ ಅಲ್ಲ, ಕ್ರಿಶ್ಚಿಯನ್. ಟ್ರಿನಿಡಾಡ್ ಟೊಬ್ಯಾಗೋದಲ್ಲಿ ಹುಟ್ಟಿದವನು. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಪಾಶ್ಚಾತ್ಯ ಜಗತ್ತಿನ ಇನ್ನೊಂದು ದಿಗ್ಗಜ. ವಿವೇಕಾನಂದರು ಅವನನ್ನು ಮೀಟ್ ಮಾಡ್ತಾರೆ ಇಂಗ್ಲೆಂಡ್ಗೆ ಹೋದ್ಮೇಲೆ. ಕರೀತಾರೆ, ಬನ್ನಿ ಭಾರತಕ್ಕೆ. ಇಲ್ಲ, ನಾನು ಭಾರತಕ್ಕೆ ಬರಲ್ಲ, ಈಗಾಗಲೇ ನನ್ನ ಕನಸಿನ ವಾರಣಾಸಿಯಲ್ಲೇ ನಾನು ಪ್ರತಿನಿತ್ಯ ಬದುಕ್ತಾ ಇದ್ದೇನೆ. ಕನಸಿನ ವಾರಣಾಸಿಯಲ್ಲಿ, ಆ ವಾರಣಾಸಿಯಲ್ಲಿ ಒಬ್ಬ ಆಧ್ಯಾತ್ಮಿಕ ಸಾಧಕನಾಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಪ್ರತಿನಿತ್ಯ ವಿಶ್ವನಾಥನ ದರ್ಶನ ತಗೊಂಡು, ಅಲ್ಲೇ ಒಂದು ಕಡೆ ಎಲ್ಲಾದರೂ ದೇವಸ್ಥಾನದ ಜಗಲಿಯ ಮೇಲೆ ಕುಳಿತುಕೊಂಡು ತಪಸ್ಸಿನಲ್ಲಿ ಮಗ್ನನಾದಂಥ ಒಬ್ಬ ಋಷಿಯಂತೆ ನನ್ನ ಕನಸಿನ ಜೀವನದಲ್ಲಿ ನಾನು ಬದುಕ್ತಾ ಇದ್ದೇನೆ. ಪ್ರತಿನಿತ್ಯ ನಾನು ಹಾಗೆ ಕಲ್ಪಿಸಿಕೊಂಡು ಆ ರೀತಿಯಲ್ಲೇ ನಾನು ದಿನಗಳನ್ನು ಕಳೀತಾ ಇದ್ದೇನೆ. ನಾನು ಅಲ್ಲಿಗೆ ಬರಲ್ಲ, ಯಾಕೆಂದರೆ ನಾನು ಅಲ್ಲಿಗೆ ಬಂದರೆ ವಾಪಸ್ ಇಂಗ್ಲೆಂಡಿಗೆ ಬರಲ್ಲ. ಇಫ್ ಐ ಕಮ್ ದೇರ್ ಯು ಹ್ಯಾವ್ ಟು ಕ್ರಿಮೇಟ್ ಮೀ ದೇರ್ ಓನ್ಲಿ. ನಾನು ಬಂದರೆ ನನ್ನ ಅಂತ್ಯ ಸಂಸ್ಕಾರ ನೀವು ಅಲ್ಲೇ ಮಾಡಬೇಕಾಗುತ್ತೆ, ವಾಪಸ್ ನಾನು ಇಂಗ್ಲೆಂಡ್ಗೆ ಬರೋಕ್ಕಾಗಲ್ಲ. ಇದು ಇನ್ನೊಬ್ಬ ದಿಗ್ಗಜ. ಹೇಳ್ತಾ ಹೋದರೆ ಸಬ್ಜೆಕ್ಟಿಂದ ಈಗಾಗಲೇ ದೂರ ಬಂದಾಯಿತು, ಇನ್ನಷ್ಟು ದೂರ ಹೋಗ್ತೀವಿ. ಇದೆಲ್ಲ ಭಾರತೀಯ ಚಿಂತನೆಯ ಶ್ರೀಮಂತಿಕೆ, ಭಾರತೀಯ ಆಧ್ಯಾತ್ಮಿಕತೆಯ ಶ್ರೀಮಂತಿಕೆ. ಇವರೆಲ್ಲ ಭಾರತದ ಆಧ್ಯಾತ್ಮಿಕತೆಯಿಂದ ಪ್ರಭಾವಿತರಾದವರು. ನಮ್ಮಲ್ಲಿರ್ತಕ್ಕಂತಹ ಶ್ರೀಮಂತಿಕೆ, ಈ ಶ್ರೀಮಂತಿಕೆಯ ಕೇವಲ 1% ಇನ್ಯಾವ ದೇಶದಲ್ಲೂ ಇಲ್ಲ ಅನ್ನುವಂಥ ಮಹಾನ್ ಶ್ರೀಮಂತಿಕೆ ನಮ್ಮ ಆಧ್ಯಾತ್ಮಿಕ ಸಂಪತ್ತು. 1% ಇನ್ಯಾವ ದೇಶದಲ್ಲೂ ಇಲ್ಲ. ಇದೆಲ್ಲ ವಿವೇಕಾನಂದರು ಗಮನಿಸ್ತಾ ಇದ್ದಾರೆ. ಆ 6-7 ವರ್ಷ ಭಾರತವನ್ನು ಸುತ್ತಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಆದ್ದರಿಂದಲೇ ಭಾರತೀಯ ಧರ್ಮ ಮತ್ತು ಇಂಥ ಧರ್ಮವನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ನಿರಂತರ ಬೆಳಕು ಕೊಡುವಂತಹ ಉನ್ನತ ಮಟ್ಟದ ತಪಸ್ಸಿನಲ್ಲಿ ನಿರತರಾಗಿ ಇಂತಹ ಧರ್ಮವನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಚಿರಕಾಲ ಒಳಿತು ಮಾಡುವುದಕ್ಕೆ ತ್ಯಾಗಿಗಳಾಗಿ ಬದ್ಧರಾದರಲ್ಲ ಭಾರತೀಯ ಜನತೆ. ಆ ಭಾರತೀಯ ಜನತೆ, ಅಂತ ಜನತೆಯನ್ನು ನಿರ್ಮಾಣ ಮಾಡಿದ ಭಾರತ ದೇಶ, ಅವರಿಂದ ನಿರ್ಮಿಸಲ್ಪಟ್ಟ ಈ ಆಧ್ಯಾತ್ಮಿಕ ಕ್ಷೇತ್ರ, ಇವುಗಳನ್ನು ಕಂಡ್ರೆ ವಿವೇಕಾನಂದರಿಗೆ ಇನ್ನಿಲ್ಲದ ಹೆಮ್ಮೆ. ಅವರ ಶಿಷ್ಯರಾದಂಥ ಸೋದರಿ ನಿವೇದಿತ ಹೇಳ್ತಾಳೆ, 3 ವಿಷಯಗಳಿತ್ತು ವಿವೇಕಾನಂದರು ಬಹಳ ಸೂಕ್ಷ್ಮ ಆ ವಿಷಯದಲ್ಲಿ. ಅಲ್ಲೇನಾದರೂ ಯಾರಾದರೂ ಮುಟ್ಟಿದರೆ ಮುನಿಯಾಗ್ತಿದ್ರು. ಯಾರೂ ಅದರ ಬಗ್ಗೆ ಹಗುರವಾಗಿ ಮಾತನಾಡುವುದಕ್ಕೆ ಬಿಡ್ತಿರ್ಲಿಲ್ಲ ಅವರು. ಆ 3 ವಿಷಯಗಳ ಬಗ್ಗೆ ಯಾರೂ ಹಗುರವಾಗಿ ಮಾತನಾಡುವ ಹಾಗಿರಲಿಲ್ಲ. ಹಾಗೇನಾದರೂ ಧೈರ್ಯ ಮಾಡಿದರೂ ಅವರಿಗೆ ಗ್ರಹಚಾರ ಕೆಡ್ತಿತ್ತು. ಯಾವುದು ಆ 3 ವಿಷಯಗಳು? ಮೊದಲನೆಯದು ತಮ್ಮ ಗುರು, ಎರಡನೆಯದು ತಮ್ಮ ದೇಶ, ಮೂರನೆಯದು ತಮ್ಮ ಧರ್ಮ. ಅಷ್ಟು ಅವರಿಗೆ ಅದರ ಬಗ್ಗೆ ಹೆಮ್ಮೆ, ಅದರ ಬಗ್ಗೆ ಅಷ್ಟು ಹೆಮ್ಮೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ ಸ್ವಾಮೀಜಿ. ನೋಡಿ ಅವ್ರಿಗೆ ಅನಿಸ್ತಾ ಇದೆ, ಈ ಧರ್ಮವನ್ನು ಸಾಕಷ್ಟು ಕಲುಷಿತಗೊಳಿಸಿಬಿಟ್ಟಿದ್ದೇವೆ. ಯಾಕೆ ಕಲುಷಿತಗೊಳಿಸಿದ್ದೇವೆ? ಹಲವಾರು ಕಾರಣಗಳಿದೆ.
ಉದಾಹರಣೆಗೆ ನೋಡಿ, ಹಿಮಾಲಯದಿಂದ ಸ್ವಾಮೀಜಿ ಬಂದಿದ್ದು ರಾಜಸ್ಥಾನಕ್ಕೆ. ಹಿಮಾಲಯದಲ್ಲೇ ಓಡಾಡಿಕೊಂಡು ಕೆಲವಾರು ವರ್ಷಗಳಿದ್ದು ಒಂದಷ್ಟು ಅನುಭವಗಳನ್ನೆಲ್ಲ ಪಡ್ಕೊಂಡು ಒಂದು ದಿನ ಹೀಗಾಯ್ತಲ್ಲ, ವಿಪರೀತವಾಗಿ ಹುಷಾರು ತಪ್ತು. ಪ್ರಾಣವೇ ಹೋಗ್ಬಿಡ್ತೇನೋ ಅನ್ನುವಷ್ಟು ಮಟ್ಟಿಗೆ ಹುಷಾರು ತಪ್ತು. ಪಕ್ಕದಲ್ಲಿದ್ದಂಥ ಅವರ ಸೋದರ ಸನ್ಯಾಸಿಗಳು ಅಳತಾ ಕೂತ್ಕೊಂಡ್ರು. ಇದು ನಡೆದಿದ್ದು ಹರಿದ್ವಾರ್ ಅನ್ನೋ ಜಾಗದಲ್ಲಿ. ಎಲ್ಲಿ ವಿವೇಕಾನಂದರಿಗೆ ಪ್ರಾಣವೇ ಹೋಗ್ಬಿಡುತ್ತೇನೋ ಅನ್ನುವಂಥ ಜಾಗದಲ್ಲಿ ಹುಷಾರು ತಪ್ತೋ, ಅದೇ ಜಾಗದಲ್ಲಿ ಇವತ್ತು ರಾಮಕೃಷ್ಣ ಮಿಷನ್ ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿದೆ. ಒಂದು 300 ಬೆಡ್ ಇರತಕ್ಕಂಥ ಆಸ್ಪತ್ರೆ, ಇಡೀ ಯುಪಿನಲ್ಲೇ ಶ್ರೇಷ್ಠ ಮಟ್ಟದ ಆಸ್ಪತ್ರೆ ಅಂತ ಹೆಸರು ಮಾಡಿದೆ. ಕಂಖಲ್ ಅನ್ನುವಂಥ ಜಾಗ ಹರಿದ್ವಾರ್ ನಗರದಲ್ಲಿ. ಅಲ್ಲಿ ಯಾಕೆ ಕಟ್ಟಿದ್ರು? ಅಲ್ಲೇ ವಿವೇಕಾನಂದರು ಹುಷಾರು ತಪ್ಪಿದ್ರು, ಕಾಯಿಲೆ ಬಿದ್ದರು. ವಿವೇಕಾನಂದರು ಕಾಯಿಲೆ ಬಿದ್ದ ಜಾಗದಲ್ಲಿ ಇವತ್ತು ಪ್ರತಿನಿತ್ಯ ಸಾವಿರಾರು ಜನರು ತಮ್ಮ ಕಾಯಿಲೆಗಳಿಂದ ಪಾರಾಗ್ತಾ ಇದ್ದಾರೆ. ಮಹಾತ್ಮ ಸಂಚರಿಸಬೇಕು ಈ ಕಾರಣಕ್ಕೆ. ಕನ್ಯಾಕುಮಾರಿಯಲ್ಲಿ ಧ್ಯಾನಸ್ಥರಾದರು. ಇವತ್ತು ಕನ್ಯಾಕುಮಾರಿ ಏನಾಗಿದೆ? ಬೆಳಗಾವಿಗೆ ಬಂದು 4 ದಿನ ಉಳಿದುಕೊಂಡ್ರು. ಆ ಜಾಗ ಇವತ್ತು ಏನಾಗಿದೆ? ಎಲ್ಲೆಲ್ಲಿ ಹೋಗಿದ್ದಾರೆ ಸ್ವಾಮಿ ವಿವೇಕಾನಂದರು, ಅಲ್ಲೆಲ್ಲ ಒಂದೊಂದು ಜಾಗ ಇವತ್ತು ಏನಾಗಿದೆ? ನೂರಾರು ಜನ, ಸಾವಿರಾರು ಜನ ಪ್ರತಿನಿತ್ಯ ಅಲ್ಲಿ ಬಂದು ಧ್ಯಾನಸ್ಥರಾಗುವಂತಹ ಧ್ಯಾನ ಕೇಂದ್ರಗಳಾಗಿವೆ. ಪ್ರಾಣವೇ ಹೋಗುವಂತಹ ತೀವ್ರವಾದ ರೋಗಕ್ಕೆ ಬಲಿಯಾಗಿದ್ದಾರೆ. ಪಕ್ಕದಲ್ಲಿದ್ದಂಥ 4-6 ಜನ ಸೋದರ ಸನ್ಯಾಸಿಗಳು ಅಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಆ ಕಡೆಯಿಂದ ಒಬ್ಬ ವೃದ್ಧ ಸಾಧು ಬಂದ. ಯಾಕೆ ಅಳ್ತಾ ಇದ್ದೀರಿ? ನಮ್ಮ ನಾಯಕ, ನಮ್ಮ ಹಿರಿಯಣ್ಣನಂತೆ ಇರುವ ನಮ್ಮ ಸೋದರ ಸನ್ಯಾಸಿ ನಾಡಿ ತಪ್ತಾ ಇದೆ, ಉಸಿರು ಸರಿಯಾಗಿ ಆಡ್ತಾ ಇಲ್ಲ. ಆತ ಹಾಕ್ಕೊಂಡಿದ್ದಂಥ ಚೀಲದಿಂದ ಒಂದು ಪುಡಿ ತೆಗೆದು ನೀರಿನಲ್ಲೂ ಯಾವುದರಲ್ಲೂ ಮಿಶ್ರ ಮಾಡಿ ಅದನ್ನು ಬಾಯಿಗೆ ಹಾಕಿ ಆತನಿಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಮಾಡಿದರು. ಸ್ವಲ್ಪ ಸಮಯವಾದ ಮೇಲೆ ವಿವೇಕಾನಂದರು ಚೇತರಿಸಿಕೊಂಡು ಎದ್ದರು. ಅಳು ನಿಂತಿಲ್ಲ ಇನ್ನು ಸೋದರ ಸನ್ಯಾಸಿಗಳದ್ದು. ಅವರ ಮುಖದ ಮೇಲಿದ್ದಂಥ ದುಃಖದ ಛಾಯೆಯನ್ನು ವಿವೇಕಾನಂದರು ಕಂಡರು. ಹೇಳಿದರು, ಅಳಬೇಡಿ, ನಾನು ಸಾಯುವುದಿಲ್ಲ. ನಾನು ನನ್ನ ಜೀವನದಲ್ಲಿ ಸಾಧಿಸುವುದಕ್ಕೆ ಒಂದು ದೊಡ್ಡದಾದಂತಹ ಒಂದು ಕೆಲಸ ಇದೆ. ಯಾವುದೋ ಮಹಾನ್ ಸಂಕಲ್ಪ ಒಂದು ಈಡೇರಬೇಕಾಗಿದೆ, ಒಂದು ವ್ರತವಿದೆ, ಅದನ್ನು ಈಡೇರಿಸಬೇಕಾಗಿದೆ. ನಾನೇನು ಸಾಯುವುದಿಲ್ಲ. ಇನ್ನು ನಾನು ಹಿಮಾಲಯದಲ್ಲಿ ಕಳೆಯೋದಿಲ್ಲ. ಈಗ ನಾನೊಬ್ಬನೇ ಹೋಗಬೇಕಾಗಿದೆ. ನನ್ನನ್ನು ಯಾರೂ ಹಿಂಬಾಲಿಸ್ಕೊಂಡು ಬರಬೇಡಿ, ನನ್ನ ಜೊತೆಯಲ್ಲಿ ಯಾರೂ ಬರಬೇಡಿ. ಇಲ್ಲಿಂದ ನಾನೊಬ್ಬನೇ ಹೋಗಬೇಕಾಗಿದೆ. ಇಂಥ ಮಾತುಗಳು ಬಂದೇ ಇರಲಿಲ್ಲ ಇಲ್ಲಿವರೆಗೆ. ಮಲಗಿಕೊಂಡು ಎದ್ದ ಮೇಲೆ ಬಾಯಿಂದ ಬರ್ತಾ ಇರ್ತಕ್ಕಂಥ ಮಾತುಗಳು ಬೇರೆ. ಅಲ್ಲಿಂದ ಯಾರನ್ನೂ ಜೊತೆಯಲ್ಲಿ ಇಟ್ಕೊಳ್ಳದೆ ಮೀರತ್ತಿಗೆ ಬಂದು, ಡೆಲ್ಲಿಗೆ ಬಂದು, ಅಲ್ಲಿಂದ ರಾಜಸ್ಥಾನ್ ಕಡೆ ಹೊರಟು. ಡೆಲ್ಲಿನಲ್ಲಿ 1-2 ದಿನ ಇದ್ರು, ಮೀರತ್ನಲ್ಲಿ 1-2 ದಿನ ಇದ್ರು. ವಿವೇಕಾನಂದರು ಈ ರೀತಿ ಯಾಕೆ ಮಾತಾಡಿದರು? ಅವರಿಗೆ ಪ್ರಾಣ ಹೋಗ್ಬಿಡುತ್ತೆ ಅನ್ನುವ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ಅನುಭವವಾಯಿತು. ಏನು ಅನುಭವ ಆಯಿತು? ಶ್ರೀರಾಮಕೃಷ್ಣರು ಕೆಲವು ಸೂಚನೆಗಳನ್ನು ಕೊಟ್ಟರು ಆ ಕಾಲದಲ್ಲಿ. ಮುಂದೆ ನಿನ್ನ ಕಾರ್ಯಪ್ರಣಾಳಿಕೆ ಇರಬೇಕಾದ್ದು ಹೀಗೆ, ಮುಂದೆ ನೀನು ಮಾಡಬೇಕಾದ್ದು ಹೀಗೆ, ಇಲ್ಲಿವರೆಗೆ ಮಾಡಿದ್ದು ಸರಿಯೇ, ಇನ್ನು ಮುಂದೆ ನೀನು ಹೋಗಬೇಕಾದ ಜಾಗ, ಕ್ರಮಿಸಬೇಕಾದ ದಾರಿ, ಮಾಡಬೇಕಾದ ಕಾರ್ಯಗಳು ಈ ರೀತಿಯಲ್ಲಿರಬೇಕು. ಪ್ರತಿ ಹೆಜ್ಜೆಯಲ್ಲೂ ಎಲ್ಲೆಲ್ಲಿ ತಿರುವು ತಗೊಳ್ಬೇಕಾಗಿದೆಯೋ, ಕಾರ್ಯಪ್ರಣಾಳಿಕೆಯನ್ನು ಎಲ್ಲಿ ಬದಲಾವಣೆ ಮಾಡಿದ್ದಾರೆ ವಿವೇಕಾನಂದರು, ಅಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ನೋಡುವುದು ರಾಮಕೃಷ್ಣರ ಸೂಚನೆಯ ಮೇರೆಗೆ ಅವರು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದು. ಅಮೆರಿಕದಲ್ಲಿದ್ದಾಗ ನ್ಯೂಯಾರ್ಕ್, ವಾಷಿಂಗ್ಟನ್, ಬಾಸ್ಟನ್, ಶಿಕಾಗೋ ಸುತ್ತಮುತ್ತ ಇಲ್ಲೆಲ್ಲ ಕಾರ್ಯಕ್ರಮಗಳು ಉಚ್ಛ್ರಾಯ ಸ್ಥಿತಿಯಲ್ಲಿ ನಡೀತಾ ಇದ್ದಾಗ, ಇದ್ದಕ್ಕಿದ್ದ ಹಾಗೆ ನ್ಯೂಯಾರ್ಕ್ ನಗರದಲ್ಲಿದ್ದಾಗ ಅವರಿಗೆ ಒಂದು ಆಸೆ ಬರುತ್ತೆ. ಅಮೆರಿಕವನ್ನೇನೋ ಸ್ವಲ್ಪ ಹೆಚ್ಚು ಕಡಿಮೆ ಗೆದ್ದಂತಾಯಿತು, ಆದರೆ ನಾನು ಗೆಲ್ಲಬೇಕಾದ್ದು ಇಂಗ್ಲೆಂಡನ್ನು. ಯಾವ ಮನೆಯಲ್ಲಿ ಅವರು ಉಳ್ಕೊಳ್ತಿದ್ರು, ಯಾವ ಮನೆಯಲ್ಲಿದ್ದಂತಹ ದಂಪತಿಗಳು ತಮಗೆ ಗಂಡು ಮಗ ಇಲ್ಲ ಅಂತ ವಿವೇಕಾನಂದರನ್ನೇ ಒಂದು ರೀತಿ ಗಂಡು ಮಗವನ್ನಾಗಿ ಸ್ವೀಕರಿಸಿ ಮಗನಿಗಿಂತ ಪ್ರೀತಿಯನ್ನು ತೋರಿಸ್ತಾ ನೋಡ್ಕೊಳ್ತಾ ಇದ್ರು, ಆ ಮನೆಯ ಯಜಮಾನಿ ಶ್ರೀಮತಿ ಬೆಲ್ ಹೇಲ್ ಅವಳಿಗೆ ಒಂದು ಪತ್ರ ಬರೀತಾರೆ. ಅವಳ ಗಂಡ ಜಾರ್ಜ್ ಹೇಲ್, ಹೆಂಡತಿ ಬೆಲ್ ಹೇಲ್, ಅವ್ರಿಗೆ 2 ಹೆಣ್ಮಕ್ಕಳು. ಇವರ ಇನ್ನೊಂದು ಸೋದರಿಯರ ಸೊಸೆ ಇತ್ಯಾದಿಗಳು 4 ಜನ ಹೆಣ್ಮಕ್ಕಳು. ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಕೂಡ ನೋಡಿಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿ ಶಿಕಾಗೋ ನಗರದಲ್ಲಿ ಈ ಹೇಲ್ ಮನೆತನ ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತು. ವಿವೇಕಾನಂದರು ಅಮೆರಿಕದಲ್ಲಿದ್ದರೆ ಯಾರು ಭಾರತದಿಂದ ಪತ್ರ ಬರೆದ್ರು ಅದು ಬರಿಬೇಕಾಗಿದ್ದಂಥ ಕೇರ್ ಆಫ್ ಅಡ್ರೆಸ್
ನಂಬರ್ 27 ಡಿಯರ್ ಬಾರ್ನ್ ಅವೆನ್ಯೂ, ಶಿಕಾಗೋ, ಮಿಸ್ಟರ್ ಹೇಲ್. ಅದೇ ಅಡ್ರೆಸ್ ಅದು. ಶ್ರೀಮತಿ ಹೇಲ್ಗಂತೂ ಡಿಯರ್ ಮದರ್ ಅಂತಲೇ ಅವರು ಸಂಬೋಧನೆ ಮಾಡ್ತಾ ಇದ್ದದ್ದು ಪತ್ರ ಬರೆಯುವಾಗ. ಒಂದು ಪತ್ರದಲ್ಲಿ ಬರೀತಾರೆ, ಡಿಯರ್ ಮದರ್, ನನಗೆ ಯಾಕೋ ಇಂಗ್ಲೆಂಡಿಗೆ ಹೋಗಿ ಸ್ವಲ್ಪ ನನ್ನ ಶಕ್ತಿ ಎಷ್ಟು ಮಾತ್ರ ಇದೆ ಅಂತ ನಾನು ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕಿದೆ. ಇಂಗ್ಲೆಂಡಿನ ಹೃದಯವನ್ನು ನಾನು ಗೆಲ್ಲಬೇಕಾಗಿದೆ, ಇಂಗ್ಲೆಂಡನ್ನು ಗೆಲ್ಲಬೇಕಾಗಿದೆ. ಆದರೆ ನಾನಾಗಿಯೇ ಯಾವುದೇ ನಿರ್ಧಾರಗಳನ್ನು ತಗೊಳ್ಳುವುದಿಲ್ಲ. ಒಂದು ಸೂಚನೆಗೆ ನಾನು ಯಾವಾಗಲೂ ಕಾಯ್ತಾ ಇರ್ತೇನೆ, ಆ ಸೂಚನೆ ಇನ್ನೂ ಬಂದಿಲ್ಲ. ಸ್ಪಷ್ಟವಾಗಿ ಪತ್ರದಲ್ಲಿ ಬರೀತಾರೆ, ನಾನಾಗಿಯೇ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ, ಒಂದು ಸೂಚನೆಗಾಗಿ ನಾನು ಕಾಯ್ತಾ ಇದ್ದೇನೆ, ಆ ಸೂಚನೆ ಇನ್ನೂ ಬಂದಿಲ್ಲ. ಅಮೆರಿಕಕ್ಕೆ ಹೋಗುವಾಗ ಮದ್ರಾಸಿನಲ್ಲಿ ಬಿಳಿಗಿರಿ ಅಯ್ಯಂಗಾರ್ ಅವ್ರ ಮನೆಯಲ್ಲಿ ಕುಳಿತಿದ್ದಾಗ ನಿಜಕ್ಕೂ ನಾನು ಹೋಗ್ತಾ ಇರೋದು ನನ್ನ ಹುಚ್ಚು ಕಲ್ಪನೆಯೋ, ಏನೋ ಒಂದು ಸಾಹಸ ಮಾಡ್ತೀನಿ ಅಂತ ಹೊರಟಿದ್ದೀನೋ, ಅಥವಾ ರಾಮಕೃಷ್ಣರ ಸೂಚನೆ ಇನ್ನೂ ಬಂದಿಲ್ವಲ್ಲ, ರಾಮಕೃಷ್ಣರ ಸಂಕಲ್ಪ ಇದೆಯೋ? ಮತ್ತೊಮ್ಮೆ ಸಂದಿಗ್ಧ ಸ್ಥಿತಿಯಲ್ಲಿ ಕುಳಿತಿದ್ದಾಗ ಒಂದು ದರ್ಶನವಾಯಿತು. ಸಮುದ್ರದ ಕಡೆಗೆ ನೋಡ್ತಾ, ಸಮುದ್ರದ ಪಕ್ಕದಲ್ಲೇ ಮನೆ, ಸಮುದ್ರದ ಪಕ್ಕದಲ್ಲೇ ನೋಡ್ತಾ ಕುರ್ಚಿಯಲ್ಲಿ ಕುಳಿತುಕೊಂಡು ವಿವೇಕಾನಂದರು ಆ ಕಡೆಗೆ ನೋಡ್ತಾ ಯೋಚನಾ ಮಗ್ನರಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ರಾಮಕೃಷ್ಣರು ಸಮುದ್ರದ ಮೇಲೆ ಕಾಣಿಸಿಕೊಂಡ್ರು. ಆ ಅಲೆಗಳ ಮೇಲೆ ನಡೀತಾ ನಡೀತಾ ವಿವೇಕಾನಂದರ ಕಡೆಗೆ ಮುಖ ಮಾಡಿ, ಬಾ ಬಾ ನನ್ನನ್ನು ಹಿಂಬಾಲಿಸು ಅಂತ ಕರೆಯುವಂತೆ ಕೈ ಸನ್ನೆ ಮಾಡಿ ಆ ಕಡೆಗೆ ಹೊರಟರು ಶ್ರೀರಾಮಕೃಷ್ಣರು. ಈಗ ಖಾತ್ರಿಯಾಯಿತು ವಿವೇಕಾನಂದರಿಗೆ, ಹೌದು ಇದು ಗುರುವಿನ ಇಚ್ಛೆ, ನಾನು ಪಾಶ್ಚಾತ್ಯ ಪ್ರಪಂಚಕ್ಕೆ ಹೋಗಬೇಕು. ಹೀಗೆ ಹರಿದ್ವಾರದಲ್ಲಿ ಏನೋ ಒಂದು ಸೂಚನೆ ಸಿಕ್ಕಿದೆ. ಏನದು? ನೀನು ಒಳನಾಡಿಗೆ ಹೋಗು. ಹೀಗಾಗಿ ಈಗ ಅವರು ರಾಜಸ್ಥಾನಕ್ಕೆ ಬಂದಿದ್ದಾರೆ. ರಾಜಸ್ಥಾನಕ್ಕೆ ಬಂದಾಗ ಮೊದಲು ಅವರು ತಲುಪಿದ ಜಾಗ ಸಾಮಾನ್ಯವಾಗಿ ನಾವು ತಿಳ್ಕೊಂಡಂತೆ ಖೇತ್ರಿ ಅಲ್ಲ, ಅಳ್ವಾರ್. ಅಳ್ವಾರಿನಲ್ಲಿ ರಾಜ. ಅಳ್ವಾರಿಗೆ ಬರ್ತಾರೆ, ರಾಜಸ್ಥಾನಕ್ಕೆ ಬರ್ತಾರೆ. ಎಲ್ಲಿ ಹೋದರೂ ಸ್ವಾಮೀಜಿಯನ್ನು ಕಂಡು ತೇಜಸ್ಪುಂಜವಾದ ಅವರ ಮುಖಮಂಡಲ, ಎದ್ದು ಕಾಣ್ತಾ ಇರತಕ್ಕಂಥ ತಪೋಮಯವಾದ ವ್ಯಕ್ತಿತ್ವ, ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನನಾಗಿ ಹೋಗಿರ್ತಕ್ಕಂಥ ಬ್ರಹ್ಮಜ್ಞಾನಿ, ಮುಚ್ಚಿಟ್ಕೊಳ್ಳೋಕ್ಕಾಗುವುದಿಲ್ಲ. ಮಹಿಮೆಯನ್ನು ಆಗಲಾರದ ಮಾತು. ಎಷ್ಟೇ ಮುಚ್ಚಿಟ್ಕೊಂಡ್ರೂ ಕೂಡ ಮುಚ್ಚಿಟ್ಕೊಳ್ಳೋದಕ್ಕೆ ಆಗಲಾರದಷ್ಟು ಮಹಿಮೆ ಅಲ್ಲಿ ಓತಪ್ರೋತವಾಗಿ ತುಂಬಿ ತುಳುಕಾಡ್ತಾ ಇದ್ರೆ ಹೇಗೆ ಮುಚ್ಚಿಟ್ಕೊಳ್ಳೋಕ್ಕಾಗುತ್ತೆ? ಅವರಿವರು ನೋಡಿದರು ಸ್ವಾಮೀಜಿಯ ಭವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅದ್ಭುತವಾದ ಮಾತುಗಳು, ಇದನ್ನೆಲ್ಲ ನೋಡಿದರು. ದಿವಾನನಿಗೆ ಸುದ್ದಿ ಹೋಯಿತು. ದಿವಾನ್ ಬಂದು ಸ್ವಾಮೀಜಿಯ ದರ್ಶನ ತಗೊಂಡ. ಮಾತುಕತೆಯೆಲ್ಲ ಇಂಗ್ಲೀಷ್ನಲ್ಲಿ, ಎಂಥ ಪ್ರಖರವಾದ ಇಂಗ್ಲೀಷ್. ಆ ಕಾಲದಲ್ಲಿ ವಿವೇಕಾನಂದರಿಗೆ ಅವರ ಸೋದರ ಸನ್ಯಾಸಿಗಳು ಒಂದು ವೇಳೆ ಹುಡುಕೊಂಡು ಬಂದರೆ ಅವ್ರಿಗೆ ನಾನು ಸಿಗಬಾರದು ಅಂತ ಅವರು ಪಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಒಂದೆರಡಲ್ಲ, ಸುಲಭವಾಗಿ ಸಿಕ್ಕಿಬಿಡ್ತಿದ್ರು. ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತಿದ್ರು ಅವ್ರ ಸೋದರ ಸನ್ಯಾಸಿಗಳು. ಯಾಕೆ ಅಂದರೆ ಅವರು ಯಾವ ಊರಿಗೆ ಹೋದ್ರೂ ಒಂದು ಸುದ್ದಿ ಬರ್ತಿತ್ತು. ಏನದು? ಪ್ರಖರ ಪಾಂಡಿತ್ಯವುಳ್ಳ ಇಂಗ್ಲಿಷ್ ಮಾತನಾಡುವ ಸನ್ಯಾಸಿ ಊರಿಗೆ ಬಂದಿದ್ದಾರೆ. ಆ ಕಾಲದಲ್ಲಿ ಇಂಗ್ಲಿಷ್ ಮಾತನಾಡ್ತಾ ಇದ್ದ ಏಕಮೇವ ಸನ್ಯಾಸಿ ವಿವೇಕಾನಂದರು. ಆವಾಗ ಸೋದರ ಸನ್ಯಾಸಿಗಳೆಲ್ಲ ಅನ್ನೋರು, ನಮ್ಮ ನರೇಂದ್ರನೇ ಇರಬೇಕು. ಅಲ್ಲಿ ಹುಡ್ಕೊಂಡು ಹೋಗಿ ನೋಡಿದ್ರೆ ಅವರೇ ಬೇರೆ ಯಾರಿದ್ದಾರೆ, ಊರಿಗೆ ಬಂದಿದ್ದಾರೆ, ದಿವಾನರ ಕಡೆ ಹತ್ರ ಉಳ್ಕೊಂಡಿದ್ದಾರೆ. ಸುದ್ದಿ ಬಂದಿದೆ, ಪ್ರಖರ ಪಾಂಡಿತ್ಯವುಳ್ಳ ಇಂಗ್ಲಿಷ್ ಮಾತನಾಡುವ, ಸುಲಲಿತವಾಗಿ ಇಂಗ್ಲಿಷ್ ಮಾತನಾಡುವ ಮಹಾಮೇಧಾವಿ ಸನ್ಯಾಸಿಗಳೊಬ್ಬರು ಬಂದಿದ್ದಾರೆ. ದಿವಾನ್ ಬಂದು ಸ್ವಲ್ಪ ಹೊತ್ತು ಮಾತಾಡಿದ. ಒಳಗಡೆ ಇರತಕ್ಕಂಥ ವ್ಯಕ್ತಿ, ಆತನ ವ್ಯಕ್ತಿತ್ವವೇನು, ಎಂತಹ ಪರ್ವತ ಇದೆ ಒಳಗಡೆ, ಎಂತಹ ತೇಜೋಮಂಡಲವಾದ ಅಗ್ನಿ ಪರ್ವತವೇ ಒಳಗಡೆ ಅಡಗಿದೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡ. ಯೋಚನೆ ಮಾಡಿದ, ದಾರಿ ತಪ್ಪಿರ್ತಕ್ಕಂತಹ ನಮ್ಮ ರಾಜನಿಗೆ ಬುದ್ಧಿ ಕಲಿಸೋದಕ್ಕೆ ಇವರೇ ಸರ್. ರಾಜ ದಾರಿ ತಪ್ಪಿದ್ದ, ಪಾಶ್ಚಾತ್ಯ ಪ್ರಪಂಚದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದ, ಇಂಗ್ಲಿಷರ ರೀತಿ ನೀತಿಗಳಿಗೆ ಮನಸ್ಸನ್ನು ಸೋತಿದ್ದ, ಪ್ರಜೆಗಳ ಕಡೆಗಿನ ತನ್ನ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದ, ಉದಾಸೀನ ಮಾಡಿದ್ದ. ಇಂಗ್ಲಿಷ್ ಅಧಿಕಾರಿಗಳ ಜೊತೆ ವಿಹಾರ, ಬೇಟೆ, ಮೋಜು, ಮಸ್ತಿ ಇದರಲ್ಲೇ ಸಮಯ ಕಳೀತಾ ಇದ್ದ. ಯಾರು ಹೇಳ್ಬೇಕು ಅವನಿಗೆ? ವಿವೇಕಾನಂದ ಬದುಕಿದ್ದ ಕಾಲದಲ್ಲಿ ಇಂಥ ರಾಜರು ಬಹಳಷ್ಟು ಜನ ಇದ್ದರು. ಇಬ್ಬರನ್ನು ಬಿಟ್ರೆ ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್,
ಮತ್ತು ಮೈಸೂರಿನ ಮಹಾರಾಜ, ಇವರಿಬ್ಬರನ್ನು ಬಿಟ್ಟರೆ ಸ್ವಲ್ಪ ಹೆಚ್ಚು ಕಡಿಮೆ ಆವತ್ತಿನ ಭಾರತದ ರಾಜರೆಲ್ಲ ಹೀಗೆ ಇದ್ದವರು. ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ, ನಮ್ಮ ರಾಜನಿಗೆ ಬುದ್ಧಿ ಕಲಿಸೋದಕ್ಕೆ ಇವರೇ ಸರಿ, ಇವ್ರ ಕೈಲಿ ಬುದ್ಧಿ ಹೇಳಿಸ್ಬೇಕು, ದಯವಿಟ್ಟು ನಮ್ಮ ರಾಜನನ್ನು ಒಂದ್ಸಲ ತಾವು ಭೇಟಿ ಮಾಡಬೇಕು. ದಿವಾನ ಬೇಡ್ಕೊಂಡೆ. ವಿವೇಕಾನಂದರು ಒಪ್ಪಿದ್ರು, ಹೋಗೋಣ. ದಿವಾನರ ಮನೆಯಲ್ಲೇ ಅಥವಾ ಅರಮನೆಯಲ್ಲೇ ಭೇಟಿಗೆ ವ್ಯವಸ್ಥೆ ಮಾಡಲಾಯಿತು. ಮಹಾರಾಜ ಬಂದು ವಿವೇಕಾನಂದರ ಎದುರುಗಡೆ ಒಂದು ಕುರ್ಚಿಯಲ್ಲಿ ಕುಳಿತ. ಅದು ಇದು ಎಲ್ಲ ಮಾತನಾಡಿದ್ರು, ಇಂಗ್ಲಿಷ್ನಲ್ಲೇ ಮಾತುಕತೆ. ಸ್ವಾಮೀಜಿಯ ಒಳ ವ್ಯಕ್ತಿತ್ವದ ಪರಿಚಯ ಕ್ರಮೇ ಸ್ವಲ್ಪವೇ ಆಗ್ತಾ ಇದೆ ಅವನಿಗೆ. ಅವನು ಒಂದು ಮಾತು ಹೇಳಿದ, ಸ್ವಾಮೀಜಿ, ತಾವು ಇಷ್ಟು ಅಗಾಧವಾದ ಪಾಂಡಿತ್ಯವನ್ನು ಹೊಂದಿ ಇಂತಹ ವಿದ್ವನ್ಮಣಿಗಳಾಗಿ ಈ ಭಿಕ್ಷೆ ಬೇಡುವ ಸನ್ಯಾಸ ವೃತ್ತಿಯನ್ನು ನೀವ್ಯಾಕೆ ತಗೊಂಡ್ರಿ? ಅವಾಗ ವಿವೇಕಾನಂದರು ಏನು ಹೇಳ್ತಾರೆ? ನೇರವಾಗಿ ತಕ್ಷಣಕ್ಕೆ ವಿವೇಕಾನಂದರು ಉತ್ತರ ಕೊಟ್ಟರು, ನೀನು ರಾಜನಾಗಿ ಪ್ರಜೆಗಳ ಕಡೆಗಿನ ನಿನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ವಿಲಾಯತಿಯ ನಿನ್ನ ಸ್ನೇಹಿತರೊಂದಿಗೆ ಬೇಟೆ, ಮಸ್ತಿ, ಮೋಜು ಇತ್ಯಾದಿಗಳಲ್ಲೇ ಕಾಲ ಕಳೀತಾ ಇದೆಯಲ್ಲ, ನೀನ್ಯಾಕೆ ಹೀಗೆ ಮಾಡ್ತಾ ಇದೀಯ? 28 ವರ್ಷದ ಸನ್ಯಾಸಿ ರಾಜ ಮನಸ್ಸು ಮಾಡಿದ್ರೆ ಅಲ್ಲೇ ಮರಣದಂಡನೆ ವಿಧಿಸಬಹುದು, ಅಲ್ಲೇ ಮರಣದಂಡನೆ ಶಿಕ್ಷೆ ವಿಧಿಸಿಬಿಡಬಹುದು. ಆದರೆ ವಿವೇಕಾನಂದರು ಎಲ್ಲೂ ಅವರ ನಿಘಂಟಿನಲ್ಲಿ ಕೆಲವು ಪದಗಳು ಇರಲಿಲ್ಲ. ನಿಘಂಟಿನಲ್ಲೇ ಎಲ್ಲ ಪದಗಳು. ಮೊದಲನೇ ಪದ ಯಾವುದು ಅಂದರೆ ಭಯ. ಭಯ ಅನ್ನುವಂಥ ಬ್ರಹ್ಮಜ್ಞಾನಿಯ ಲಕ್ಷಣಗಳಲ್ಲೇ ಅಷ್ಟೇ. ಯಾಕೆ ಜ್ಞಾನ ಒಂದು ಮಟ್ಟ ಮುಟ್ಟಿದ ಮೇಲೆ ನಮ್ಮಲ್ಲಿ ಎದ್ದು ಕಾಣುವ ಮೊದಲನೇ ಲಕ್ಷಣ ಭಯವಿಲ್ಲದೆ ಇರತಕ್ಕಂಥದ್ದು. ದೈವಿ ಗುಣಗಳು ನಮ್ಮಲ್ಲಿ ಜಾಗೃತಗೊಂಡಾಗ ಮೊದಲನೇ ದೈವಿ ಗುಣವೇ ನಮ್ಮಲ್ಲಿ ಜಾಗೃತವಾಗುವುದು ಅಭಯ. ಕೃಷ್ಣ ಜ್ಞಾನಿಯ ಲಕ್ಷಣಗಳೇನು, ದೈವಿ ಲಕ್ಷಣಗಳೇನು ಅಂತ ಭಗವದ್ಗೀತೆಯಲ್ಲಿ ಹೇಳುವಂಥ ಲಕ್ಷಣಗಳಲ್ಲಿ ಮೊದಲನೆಯದೇ ಅಭಯಂ. ಅಭಯಂ ಸತ್ವ ಸಂಶುದ್ಧಿ, ಒಳಗಡೆ ಸಂಪೂರ್ಣವಾಗಿ ಶುದ್ಧಿಯಾಗಿಬಿಡುತ್ತದೆ. ನಮ್ಮಲ್ಲಿ ದಿವ್ಯತೆ ಜಾಸ್ತಿಯಾದ ಜಪ ಧ್ಯಾನಗಳನ್ನು ಮಾಡ್ತಾ ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ಅಂತರ್ಮುಖ ಜಾಸ್ತಿ ಆಗ್ತಾ ಮನುಷ್ಯನಲ್ಲಿ ಕೆಲವು ಲಕ್ಷಣಗಳು ಜಾಗೃತಗೊಳ್ಳುವುದಕ್ಕೆ, ತೋರಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡುತ್ತವೆ. ಮೊದಲನೆಯದು ಭಯರಹಿತ ಸ್ಥಿತಿ, ಎರಡನೆಯದು ಪರಿಶುದ್ಧತೆ ಬಂದುಬಿಡುತ್ತದೆ. ಅಭಯಂ ಸತ್ವ ಸಂಶುದ್ಧಿ, ಹೀಗೆಲ್ಲ ಪ್ರಾರಂಭ ಆಗುತ್ತೆ. ಇವರು ಬ್ರಹ್ಮಜ್ಞಾನಿ, ಸಮಾಧಿಸ್ಥ ಪುರುಷ, ಜ್ಞಾನಿಯಲ್ಲ, ಬ್ರಹ್ಮಜ್ಞಾನಿ. ನೇರವಾಗಿ ಹೇಳ್ತಾರೆ, ಪ್ರಜೆಗಳ ಕಡೆಗಿನ ನಿನ್ನ ಕರ್ತವ್ಯಗಳನ್ನೆಲ್ಲ ನಿನ್ನ ಕಡೆಗಣಿಸಿ ಬೇಟೆ, ಮೋಜು, ಮಸ್ತಿಗಳಲ್ಲಿ ನೀನು ನಿರತನಾಗಿದ್ದೀಯಲ್ಲ, ನೀನ್ಯಾಕೆ ಇದನ್ನು ಮಾಡ್ತೀಯ? ಯಾಕೆ ಅಂದರೆ ನನಗದಿಷ್ಟ. ರಾಜ ಹೇಳ್ತಾನೆ, ನನಗದಿಷ್ಟ. ಭಿಕ್ಷುಕನ ಜೀವನ ನನಗೂ ಇಷ್ಟ. ರಾಜ ಈಗ ಸ್ವಲ್ಪ ಓಹೋ ಹೀಗಿದ್ದಾರೆ ಇವರಿಗೆ ಚುರುಕು ಮುಟ್ಟಿಸ್ಬೇಕು ಅಂತ ರಾಜ ಹೇಳಿದೆ. ಸ್ವಾಮೀಜಿ, ನನಗೆ ಈ ಕಲ್ಲಿನ ಮೂರ್ತಿಗಳು, ವಿಗ್ರಹಗಳು, ಇದರದೆಲ್ಲ ಒಂದು ಸ್ವಲ್ಪವೂ ಕೂಡ ನನಗೆ ನಂಬಿಕೆ ಇಲ್ಲ. ಅದನ್ನೆಲ್ಲ ನಾನು ಮಾಡೋದ ಗೋಜಿಗೆ ಹೋಗಿಲ್ಲ. ಅದರೆಲ್ಲ ನನಗೆ ಸ್ವಲ್ಪ ನಂಬಿಕೆ ಇಲ್ಲ. ಮುಂದೆ ನನಗೆ ಯಾವ ನರಕ ಕಾದಿದೆ? ಛೇಡಿಸುವುದು. ಇದರ ಅರ್ಥವೇನು? ನನಗದು ಗೊತ್ತಾಗ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ, ನನಗೆ ಆಸಕ್ತಿ ಇಲ್ಲ. ಅದರಲ್ಲಿ ಏನೋ ಅರ್ಥ ಇದೆ ಅಂತ ನನಗೆ ಅನಿಸ್ತಿಲ್ಲ. ತಾವು ದೊಡ್ಡ ಜ್ಞಾನಿಗಳಿದ್ದೀರಿ, ಬಹುಶಃ ನೀವು ನನಗೆ ಇದರ ಅರ್ಥ ಏನು ಅಂತ ಹೇಳಿದರೆ ನನಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಈ ಥರ ವಿನಯ, ಸೌಜನ್ಯ, ವಿಧೇಯತೆ, ಪ್ರಾಮಾಣಿಕವಾಗಿ ತಿಳ್ಕೊಳ್ಳಬೇಕು ಅಂತ ಪ್ರಶ್ನೆ ಕೇಳೋದು ಒಂದು. ಛೇಡಿಸುವುದಕ್ಕೆ ಅಥವಾ ಮುಂದ್ಗಡೆ ಕುಳಿತಿರ್ತಕ್ಕಂಥ ಇವರ ಜ್ಞಾನ ಎಷ್ಟಿದೆಯೋ ನೋಡೋಣ, ಇವರ ಪಾಂಡಿತ್ಯ ಎಷ್ಟಿದೆಯೋ ನೋಡೋಣ ಅಂತ ಪ್ರಶ್ನೆ ಕೇಳೋದು ಇನ್ನೊಂದು. ಕೇಳುಗರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಂತೇನಿಲ್ಲ. ವ್ಯಾಸ ಮಹರ್ಷಿ ಆವತ್ತೇ ಹೇಳ್ತಾನೆ, ಯಾರು ಸಂಪ್ರದಾಯವನ್ನು ಧಿಕ್ಕರಿಸುವಂತಹ ಮನೋಸ್ಥಿತಿ ಉಳ್ಳಿದ್ದಾನೆ, ನಡೆದುಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಧಿಕ್ಕರಿಸುವ ಆ ನಿಟ್ಟಿನಲ್ಲಿ ಆ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ, ನಾಸ್ತಿಕನಾಗಿದ್ದಾನೆ, ತಿಳ್ಕೊಳ್ಳಬೇಕು ಅನ್ನೋ ಪ್ರಾಮಾಣಿಕವಾದ ಶ್ರದ್ಧೆ ಇಲ್ಲದೆ ಇನ್ಯಾವುದೋ ಬೇರೆ ಉದ್ದೇಶಕ್ಕಾಗಿ ಕೇಳ್ತಾ ಇದ್ದಾನೆ, ಆ ಪ್ರಶ್ನೆಗಳಿಗೆ ಉತ್ತರಿಸಬಾರದು. ನಿನಗೆ ಸಮಯ ವ್ಯರ್ಥವಾಗುತ್ತದೆ, ಅವನಿಗೇನು ಪ್ರಯೋಜನವಾಗುವುದಿಲ್ಲ.
ಏಕೆಂದರೆ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಅವನೇನು ಕೇಳ್ತಾ ಇಲ್ಲ. ನಿನ್ನನ್ನು ಪರೀಕ್ಷೆಗೆ ಒಡ್ಡಬೇಕು ಅಂತಲೋ ಇನ್ನೇನೋ ಕುಚೇಷ್ಟೆ ಮಾಡಬೇಕು ಅಂತಲೋ ಕೇಳ್ತಾ ಇರುವಾಗ ನೀನು ಯಾಕೆ ಅವನಿಗೆ ಸೊಪ್ಪು ಹಾಕಬೇಕು ಅಂತ ಉದ್ದೇಶ. ಇವರು ಕೇಳ್ತಾ ಇರೋದೇನು, ಈ ವಿಗ್ರಹಗಳು ಇತ್ಯಾದಿಗಳೆಲ್ಲ ನನ್ನ ನಂಬಿಕೆ ಇಲ್ಲ, ನನಗೆ ಯಾವ ನರಕ ಕಾದಿರಬಹುದು. ವಿವೇಕಾನಂದರು ಹೇಳ್ತಾರೆ, ಅದೆಲ್ಲ ಅವರವರ ಭಾವನೆ, ಅವರವರ ಭಾವನೆಗೆ ತಕ್ಕಂತೆ ಯಾರು ಶ್ರದ್ಧೆ ಇಟ್ಕೊಂಡಿದ್ದಾರೆ ಅವರದನ್ನೆಲ್ಲ ಮಾಡ್ತಾರೆ. ಆದರೆ ದಿವಾನ್ ನನಗೆ ಇದು ಹಿಡಿಸಲಿಲ್ಲ ಈ ಉತ್ತರ. ಹಾಗಾದ್ರೆ ನೀನು ಸರಿ ಅಂತಂದಂಗೆ ಹೇಳಿದಂತಾಯ್ತಲ್ಲ. ಹಾಗಿಲ್ಲ, ಅದಕ್ಕೂ ಅರ್ಥ ಇದೆ. ನಿನ್ನ ಶ್ರದ್ಧೆ ಇಲ್ಲ ಅಂದ್ರೆ ಬಿಡು ಅಂತ ಹೇಳಬೇಕಾಗಿತ್ತಲ್ಲ. ಅದಕ್ಕೂ ಅರ್ಥ ಇದೆ, ಅದಕ್ಕೆ ಅರ್ಥವಿಲ್ಲ ಅಂತ ಒಪ್ಕೋಬಾರ್ದಲ್ಲ. ಅಥವಾ ಇವನು ಅದಕ್ಕೇನು ಅರ್ಥ ಇಲ್ಲ ಅನ್ನೋ ಧಾಟಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾಗ ನಾವು ಸುಮ್ಮನೆ ಕೂಡಬಾರ್ದಲ್ಲ. ಅವನ ಧಾಟಿಯನ್ನು ಸ್ವಲ್ಪ ನೋಡ್ಬೇಕಲ್ಲ. ದಿವಾನನಿಗೆ ಈ ರೀತಿ ಅನಿಸ್ತಾ ಇದೆ. ಆದರೆ ವಿವೇಕಾನಂದರ ಉತ್ತರ ಇನ್ನೂ ಮುಗಿದಿಲ್ಲ. ಹಾಗೆ ಗೋಡೆ ಮೇಲೆ ನೋಡ್ತಾರೆ, ಮಹಾರಾಜನ ಚಿತ್ರ ಇರುತ್ತೆ. ದಿವಾನರಿಗೆ ಕೇಳ್ತಾರೆ ವಿವೇಕಾನಂದರು, ದಿವಾನ್ಜಿ ಇದು ಯಾರ ಚಿತ್ರ? ನಮ್ಮ ಮಹಾರಾಜರ ಚಿತ್ರ, ಅದನ್ನು ನನ್ನ ಕೈ ಕೊಡು. ಅದನ್ನು ತೆಗೆದುಕೊಡ್ತಾನೆ ದಿವಾನ. ದಿವಾನರ ಮುಂದೆ ಇಟ್ಟು ವಿವೇಕಾನಂದ ಹೇಳ್ತಾರೆ, ಇದರ ಮೇಲೆ ಉಗುಳು ಇದರ ಮೇಲೆ. ಏನು ಸ್ವಾಮೀಜಿ ನೀವು ಹೇಳ್ತಾ ಇರೋದು? ಇದು ನಮ್ಮ ಮಹಾರಾಜರ ಚಿತ್ರ. ಎದುರುಗಡೆ ಮಹಾರಾಜ ಕುಳಿತಿದ್ದಾನೆ. ಆದರೆ ಏನಂತೆ, ನಿಮ್ಮ ಮಹಾರಾಜ ಏನಿಲ್ಲ ಇಲ್ಲಿ. ನಾನು ಹೇಳ್ತೇನೆ ಉಗುಳು. ಸ್ವಲ್ಪ ಜೋರಾಗಿ ಹೇಳ್ತಾರೆ, ನಾನು ಹೇಳ್ತಾ ಇದ್ದೇನೆ ಉಗುಳು ಇದರ ಮೇಲೆ. ಬೆವತು ಹೋದ ದಿವಾನ ಮಹಾರಾಜನಿಗೆ ಇಂಥ ಉತ್ತರವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆವಾಗ ವಿವೇಕಾನಂದರ ಗಮನ ರಾಜನ ಕಡೆಗೆ ತಿರುಗಿತು. ನೋಡಿದೀಯ ಮಹಾರಾಜ, ಇದರಲ್ಲಿ ನೀನಿಲ್ಲ, ಆದರೂ ನೀನಿದ್ದೀಯ. ಆದ್ದರಿಂದಲೇ ನಿನ್ನ ದಿವಾನ ಇದರ ಮೇಲೆ ಉಗುಳುವುದಕ್ಕೆ ತಯಾರಿಲ್ಲ. ಇದೇ ಅರ್ಥ, ಇದೇ ತತ್ವವೇ ವಿಗ್ರಹಾರಾಧನೆಯ ಹಿಂದೆ ಇರೋದು. ಆ ವಿಗ್ರಹದ ಮುಂದೆ ನಿಂತು, ಅದರ ಮುಂದೆ ನಿಂತು ತಲೆಬಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸ್ತಾ ಇರ್ತಕ್ಕಂಥ ಭಕ್ತ, ಇದರಿಂದ ನನ್ನನ್ನು ಪಾರು ಮಾಡು, ನನಗೆ ಹೆಚ್ಚು ಹೆಚ್ಚು ಜ್ಞಾನ, ಶ್ರದ್ಧೆ, ಭಕ್ತಿ ಇತ್ಯಾದಿಗಳೆಲ್ಲ ಬರುವಂತೆ ಮಾಡು, ನಿನ್ನ ಕೃಪೆ ಇರಲಿ. ಸರ್ವಜ್ಞನು, ಸರ್ವವ್ಯಾಪಿಯು, ಸರ್ವಶಕ್ತಿಮಾನ್ ಆದ ಪರಮಾತ್ಮನೇ, ಓ ಕಲ್ಲೇ ನನಗೆ ಒಳಿತು ಮಾಡು, ಓ ಮಣ್ಣೆ ನನಗೆ ಜ್ಞಾನ ಕೊಡು ಅಂತ ಅವನು ಹೇಳ್ತಾನ. ಮುಂದೆ ನಿಂತಿರುವ ಭಕ್ತನಿಗೆ ಸರ್ವಜ್ಞ, ಸರ್ವವ್ಯಾಪಿ, ಇಡೀ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥ ಪರಮಾತ್ಮ ಅಂತ ಅದನ್ನು ನೋಡಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥ ಪರಮಾತ್ಮ ಶಕ್ತಿಯೇ. ವಿಗ್ರಹ ಇಡೀ ವಿಶ್ವವನ್ನು ವ್ಯಾಪಿಸಿಲ್ಲ. ಸಂಕೇತಗಳಿಗೆ ವಿಶೇಷವಾದಂತಹ ಶಕ್ತಿ ಇದೆ, ವಿಶೇಷವಾದ ಮಹಿಮೆ ಇದೆ. ರಾಜ ಅದರ ಮುಂದೆ ನಿಂತಿರೋನು ಪ್ರಾರ್ಥನೆ ಮಾಡೋದು ಹೀಗೆ. ಯಾವಾಗ ಆ ವಿಗ್ರಹವನ್ನು ನೋಡ್ತಾನೋ ಅದರ ನಿಜವಾದ ರೂಪ, ಅದರ ನಿಜವಾದ ಪರಮಾತ್ಮ ಸ್ಥಿತಿ ಅವನ ಮನಸ್ಸಿನಲ್ಲಿ ಜಾಗೃತವಾಗ್ತಾನೆ. ಕೆಲವು ವಸ್ತುಗಳನ್ನು ನೋಡಿದರೆ ಕೆಲವು ಭಾವನೆಗಳು ನಮ್ಮಲ್ಲಿ ಜಾಗೃತವಾಗುತ್ತವೆ. ಮುದ್ದಾದ ಮಗುವನ್ನು ನೋಡಿದರೆ ಸ್ತ್ರೀಯಾದವಳಿಗೆ ಮಾತೃವಾತ್ಸಲ್ಯ ಜಾಗೃತವಾಗುತ್ತದೆ. ಸನ್ಯಾಸಿಯ ಬಟ್ಟೆಯನ್ನು ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ರಾಮಕೃಷ್ಣ ಹೇಳ್ತಿದ್ರು. ಮನೆಯಲ್ಲಿರ್ತಕ್ಕಂಥ ಒಂದು ಗೂಟಕ್ಕೆ ಕಾವಿಯ ಪಂಚೆ, ಕಾವಿಯ ಒಂದು ಟವೆಲ್ಲು ಯಾವುದಾದ್ರೂ ಒಂದನ್ನು ಹಾಕಿರಬೇಕು. ಅದನ್ನು ನೋಡ್ತಾ ನೋಡ್ತಾ ವೈರಾಗ್ಯದ ಭಾವನೆ ಸ್ವಲ್ಪ ಸ್ವಲ್ಪ ಜಾಗೃತವಾಗುತ್ತದೆ. ಮುದ್ದು ಮಗು ಮಾತೃವಾತ್ಸಲ್ಯವನ್ನು ಜಾಗೃತಗೊಳಿಸುತ್ತದೆ. ಕತ್ತಿಯನ್ನು ನೋಡಿದಂತಹ ಶೂರನಿಗೆ ಒಮ್ಮೆಲೆ ವೀರ್ಯ ಜಾಗೃತವಾಗುತ್ತದೆ. ಅದ್ಭುತವಾಗಿರ್ತಕ್ಕಂತಹ ಜಪಮಾಲೆಯನ್ನು, ಪುಸ್ತಕವನ್ನು ನೋಡಿದಂತಹ ಒಬ್ಬ ಸಾಧಕನಿಗೆ, ಅಥವಾ ಮಹಾನ್ ಸಾಧಕ ತಪಸ್ವಿಯ ಚಿತ್ರವನ್ನು ನೋಡಿದಂತಹ ಸಾಧಕನಿಗೆ ತಾನು ಒಮ್ಮೆಲೆ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಅಂತ ಅನಿಸುತ್ತದೆ. ಗುಹೆಯ ಒಳಗಡೆ ಹೋದ ತಕ್ಷಣವೇ, ಜಿಂಕೆ ಚರ್ಮ ಇತ್ಯಾದಿಗಳನ್ನು ನೋಡಿದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಧ್ಯಾನ ಮಾಡೋಣ ಅಂತ ಅನಿಸುತ್ತದೆ. ಕೆಲವು ದ್ರವ್ಯಗಳಿಗೆ, ಕೆಲವು ವಸ್ತುಗಳಿಗೆ ಕೆಲವು ಸ್ಫೂರ್ತಿಗಳನ್ನು, ಕೆಲವು ಪ್ರೇರಣೆಗಳನ್ನು, ಪ್ರಚೋದನೆಗಳನ್ನು ಜಾಗೃತ ಮಾಡುವಂತಹ ಸಾಮರ್ಥ್ಯವಿರುತ್ತದೆ. ಇದು ಭಕ್ತಿಯೋಗದ ಸಂಕೇತಗಳ, ಸಗುಣ ಉಪಾಸನೆಯ ವಿಗ್ರಹಗಳ ಮಹಿಮೆ, ಪ್ರಸ್ತುತತೆ ಇರತಕ್ಕಂಥದ್ದಿಲ್ಲಿ. ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತೇವೆ. ಒಂದು 500 ರೂಪಾಯಿ ನೋಟು, ಹಿಂದೆ ಒಂದು 2000 ರೂಪಾಯಿ ನೋಟ್ ಇತ್ತು, ಅದಕ್ಕಿಂತ ಮುಂಚೆ ಒಂದು 1000 ರೂಪಾಯಿ ನೋಟು, ಇದೆಲ್ಲ ಕೂಡ ಇತ್ತು.
ಅದು ಹಾಳೆ. ಆದರೆ ಅಂಥದ್ದೊಂದು 10 ಕೊಟ್ಬಿಟ್ರೆ ಅಂಗಡಿಯವನು 1 ತೊಲೆ ಬಂಗಾರ ಕೊಡ್ತಾನೆ. ಬುದ್ಧಿ ಇದೆಯೇನೋ, ನಾನೊಂದು 10 ಚೂರು ಹಾಳೆ ಕೊಟ್ಟೆ 1 ತೊಲೆ ಬಂಗಾರ ಕೊಟ್ಬಿಟ್ಟಿಲ್ಲ ಅಂತ ನಾವು ಅಂತೀವ? ಅದನ್ನು ಒಂದೇನಾದ್ರೂ ಒಂದು ಇಷ್ಟು ದೊಡ್ಡದಾದಂತಹದ್ದು, ಒಂದಿಷ್ಟು ದೊಡ್ಡ ಒಂದು ಪ್ಯಾಕ್ ಆಫ್ ನೋಟ್ಸ್, ಅದನ್ನೇನಾದ್ರೂ ಒಂದು ಅಂಗಡಿ ಕೊಟ್ಬಿಟ್ರೆ ಅವನು ಓಡಾಡೋದಕ್ಕೆ ನನಗೊಂದು ಕಾರ್ ಕೊಡ್ತಾನೆ. ಏನೋ ಇದು, ಒಂದು ಅರ್ಧ ಕೆಜಿ ಹಾಳೆಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಅದ್ರ ಮೇಲೆ ಒಂದು ಮುದ್ರೆ ಮಾಡಿ ನಿನಗೆ ಕೊಟ್ರೆ ಒಂದು ಕಾರ್ ಕೊಟ್ಬಿಟ್ಟಿಯಲ್ಲ, ಅದಕ್ಕೆ ಬುದ್ಧಿ ಇದೆಯೇನೋ ಅಂತ ಕೇಳ್ತೀವ? ಅದು ಹಾಳೆಯಿಂದ ಆದ ವಸ್ತು. ಕರೆನ್ಸಿ ನೋಟ್ ಅನ್ನುವಂತಹದ್ದು ಹಣದ ಮುದ್ರೆ, ಅದು ಅದರ ವಸ್ತು, ಅದರ ಸಾಮಗ್ರಿ ಹಾಳೆ. ಅದು ಹಾಳೆಯಿಂದ ಆದ ವಸ್ತು. ಹಾಳೆಯಿಂದ ಆದ ವಸ್ತು, ಹಾಳೆ ಎರಡು ಒಂದೇ ಅಲ್ಲ, ಎರಡು ಒಂದೇ ಆಗೋದಿಲ್ಲ. ಒಬ್ಬ ಹುಡುಗನ ಮಾರ್ಕ್ಸ್ ಕಾರ್ಡ್ ಅದು ಒಂದು ಹಾಳೆ. ಆದರೆ ಆ ಮಾರ್ಕ್ಸ್ ಕಾರ್ಡ್ ಅನ್ನುವ ಹಾಳೆಯಿಂದ ಉನ್ನತ ಮಟ್ಟದ ಒಂದು ಅಧಿಕಾರಿ ಆಗ್ತಾನೆ ಅವನು. ಅದನ್ನು ತೋರಿಸಿದಾಗ ಬನ್ನಿ ಒಳಗೆ ಬನ್ನಿ, ಉನ್ನತ ಮಟ್ಟದ ಅಧಿಕಾರ ಸಿಗುತ್ತದೆ. ಅದೊಂದು ಹಾಳೆ, ಹಾಳೆಯಿಂದಾದ ವಸ್ತು. ಆದರೆ ಹಾಳೆ ಮಾತ್ರವಲ್ಲ, ಅದಕ್ಕೆ ಇನ್ನು ಬೇರೆ ಏನೋ ವಿಶೇಷವಿದೆ, ಇನ್ನೇನೋ ಬೇರೆ ಮಹತ್ವವಿದೆ. ಅಲ್ಯೂಮಿನಿಯಂ ಕಾಯಿನ್ ಒಂದು ಹಾಳೆ, ಕರೆನ್ಸಿ ನೋಟ್, ಅದಕ್ಕೇನೋ ಒಂದು ಅದ್ಭುತವಾದಂಥ ಒಂದು ಮಹತ್ವ ಇದೆ. ಹೀಗೆ ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲೂ ಕೂಡ ಇದನ್ನೆಲ್ಲ ನಾವು ಇನ್ನೂ 4-6 ಕಡೆ ಪಾಶ್ಚಾತ್ಯ ಪ್ರಪಂಚದಲ್ಲಿ, ಭಾರತದಲ್ಲಿ ಈ ವಿಗ್ರಹಾರಾಧನೆ ಬಗ್ಗೆ ಇದೆಲ್ಲ ಬಂದಿರೋದು ಯಾಕೆ ಅಂತಂದ್ರೆ ಭಾರತೀಯರ ಗುಲಾಮಿ ಪ್ರವೃತ್ತಿಯಿಂದ. ಮೊದಲು ಈ ಪ್ರಶ್ನೆಗಳಿರಲಿಲ್ಲ. ಈ ಪ್ರಶ್ನೆಗಳೆಲ್ಲ ಬಂದಿದ್ದು ಆ ಕಡೆ ಮುಸಲ್ಮಾನರ ಆಕ್ರಮಣ, ಈ ಕಡೆ ಪಾಶ್ಚಾತ್ಯ ಜಗತ್ತಿನ ಆಕ್ರಮಣ, ಐರೋಪ್ಯರ ಆಕ್ರಮಣ ಆದ್ಮೇಲೆ ಅವರು ಇದನ್ನೆಲ್ಲ ಹೇಳ್ತಾ ಹೋದರು. ನಮ್ಮ ಭಾರತದ ಜನ, ನಮ್ಮಲ್ಲಿ ದೊಡ್ಡದೊಂದು ಗುಂಪಿದೆ, ಅದು ಕುರಿಗಳ ಗುಂಪು. ನಾನು ಅವಾಗ ಹೇಳ್ತಾ ಇರ್ತೇನೆ, ಭಾರತ ಅಂತಿತ್ತು ಮೊದಲು, ಇತ್ತೀಚೆಗೆ ಆ ಭಾರತ ಬ್ಯಾರತ ಆಗ್ಬಿಟ್ಟಿದೆ. ಯಾಕೆ ಬ್ಯಾರತ ಆಗಿದೆ? ಕುರಿಗಳ ಗುಂಪಾಗ್ಬಿಟ್ಟಿದೆ. ವಿಚಾರವನ್ನೇ ಮಾಡುವುದಿಲ್ಲ, ವಿಮರ್ಶೆಯನ್ನೇ ಮಾಡುವುದಿಲ್ಲ. ಒಂದು ಕೂಗ್ತಾ, ಬಿಳಿ ತೊಗಲಿನ ಒಂದು ಕುರಿ ಅಲ್ಲಿಂದ ಕೂಗ್ತಾ ಇಲ್ಲಿರುವ ಕುರಿಗಳೆಲ್ಲ ಅಬ್ಬರ ಮಾಡಿಬಿಡುತ್ತವೆ, ಆಕಾಶ ತೂತು ಬೀಳುವಂತೆ ಕೂಗುತ್ತವೆ. ಯಾರು ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಇದರ ವಿರುದ್ಧ ಕೂಗಾಡ್ತಾ ಇದ್ದಾರೋ ಇವೆಲ್ಲ ಆ ಕುರಿಗಳ ಗುಂಪಿನ ಆಜೀವ ಸದಸ್ಯರು. ವಿಮರ್ಶೆ ಮಾಡಿ ಏನು ಪ್ರಶ್ನೆ ಕೇಳಬಲ್ರಿ ನೀವು? ಏನು ಪ್ರಶ್ನೆ ಬೌದ್ಧರು ಕೇಳಿದಂತಹ ಪ್ರಶ್ನೆಗಳ ಮುಂದೆ ನಿಮ್ಮ ಪ್ರಶ್ನೆಗಳು ಏನು? ಬೌದ್ಧರು ಮಾಡಿದಂತಹ ವಾದಗಳ ಮುಂದೆ ನಿಮ್ಮ ವಾದಗಳು ಏನು? ಯಾರು ನೀವು? ಎಂತೆಂಥ ಅವರು ಬಂದರು, ಏನೇನು ಪ್ರಶ್ನೆ ಕೇಳಿದ್ರು, ಏನು ವಾದಗಳನ್ನು ಮಾಡಿದ್ರು, ಏನು ವಿವಾದಗಳನ್ನು ಮಾಡಿದ್ರು. ನೀವೆಲ್ಲ ಇನ್ನು ಬುದ್ಧಿಯೇ ಬೆಳೆದೇ ಇರತಕ್ಕಂಥ ಕಿಂಡರ್ಗಾರ್ಟನ್ ಮಕ್ಕಳು. ಬೌದ್ಧ ಸನ್ಯಾಸಿಗಳು, ಬೌದ್ಧ ಪಂಡಿತರ ಮುಂದೆ ನೀವು ಯಾವ ಲೆಕ್ಕ? ಐರೋಪ್ಯನೇ ನೀನು ಯಾವ ಲೆಕ್ಕ? ಮಧ್ಯಪ್ರಾಚ್ಯದ ಆಕ್ರಮಣಕಾರನೇ ನೀನು ಯಾವ ಲೆಕ್ಕ? ನಿನಗೆ ಬ್ರೈನೇ ಇಲ್ಲ. ಅಂಥ ಆಕ್ರಮಣಗಳನ್ನೆಲ್ಲ ಎದುರಿಸಿ ವಿಜಯಿಯಾಗಿ ನಿಂತಿರುವ ಆಧ್ಯಾತ್ಮಿಕ ಸಂಸ್ಕೃತಿ ಇದು. ಪ್ರಶ್ನೆ ಮಾಡುವುದಕ್ಕೆ ತೊಂದರೆ ಇಲ್ಲ. ಉಪನಿಷತ್ತುಗಳ ಪ್ರಶ್ನೆಗಳನ್ನು ಎನ್ಕರೇಜ್ ಮಾಡಿದಂತೆ ಪ್ರಪಂಚದ ಇನ್ಯಾವ ಧರ್ಮವೂ ಎನ್ಕರೇಜ್ ಮಾಡಲಿಲ್ಲ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ನಾಸ್ತಿ ಕೃತಕೃತೇನ. ಪರೀಕ್ಷೆ ಮಾಡಿ, ನಮ್ಮನ್ನು ಪರೀಕ್ಷೆ ಮಾಡಿ. ಕೃಷ್ಣ ಹೇಳಿದ, ಉಪನಿಷತ್ತುಗಳು ಹೇಳಿದವು, ರಾಮಕೃಷ್ಣರು ಹೇಳಿದರು. ಪರೀಕ್ಷೆ ಮಾಡೋಣ, ಪ್ರಶ್ನೆ ಕೇಳೋಣ. ಕುಹಕವಾದ ಪ್ರಶ್ನೆ ಅಲ್ಲ, ಏನೋ ಛೇಡಿಸುವ ಪ್ರವೃತ್ತಿಯಿಂದ ಅಲ್ಲ. ಈ ರಾಜ ಕೇಳಿದ್ನಲ್ಲ ಹಾಗೆ ಛೇಡಿಸುವುದಕ್ಕಲ್ಲ, ತಮಾಷೆ ಮಾಡುವುದಕ್ಕಲ್ಲ, ಕುಹಕಕ್ಕಲ್ಲ. ಪ್ರಾಮಾಣಿಕವಾಗಿ ತಿಳ್ಕೊಳ್ಬೇಕು. ನನಗೆ ಇಲ್ಲಿ ಸ್ವಲ್ಪ ಸಂದೇಹವಿದೆ, ತಿಳಿಸಿ ಅಂತ ಕೇಳ್ತೀಯ, 100 ರೀತಿಯಲ್ಲಿ ಅದನ್ನು ತಿಳಿಸುವುದಕ್ಕೆ ಜನ ಸಮ್ಮತಿಸ್ತಾರೆ, ಅದಕ್ಕೆ ಸಿದ್ಧರಿದ್ದಾರೆ. ಆದ್ದರಿಂದ ಪ್ರಾಶ್ನಿಕನೇ, ನಿನ್ನಲ್ಲಿ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ದಾಗ ಕೇಳು. ಹೀಗೆಲ್ಲ ಕೇಳುವಂಥದ್ದಲ್ಲ. ರಾಜನ ಕಣ್ಣು ತೆರೆಯಿತು. ವಿವೇಕಾನಂದಕ್ಕೆ ಕೈ ಜೋಡಿಸಿ ಬೇಡಿಕೊಂಡ. ಕೆಲವು ದಿನ ಅರಮನೆಯಲ್ಲಿ ತಾವು ಉಳಿಬೇಕು. ದಿವಾನರೇ, ದಯವಿಟ್ಟು ನೀವು ಸ್ವಾಮೀಜಿಯನ್ನು ಬೇಡ್ಕೊಳ್ಳಿ, ಅವರು ಅರಮನೆಯಲ್ಲಿ ಉಳಿಬೇಕು. ದಿವಾನರು ಕೂಡ ಬೇಡ್ಕೊಳ್ತಾರೆ. ಆವಾಗ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ಉಳ್ಕೊಳ್ತೇನೆ, ಆದರೆ ಒಂದು ನಿಬಂಧನೆ, ಜನಸಾಮಾನ್ಯರೂ ಕೂಡ ನನ್ನನ್ನು ಭೇಟಿ ಮಾಡಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಅವರು ಬಂದು ನನ್ನನ್ನು ಭೇಟಿ ಮಾಡಿ ಹೋಗುವುದಕ್ಕೆ ಅವರಿಗೆ ಅವಕಾಶವಿರಬೇಕು. ಕೇವಲ ಸಮಾಜದ ಪ್ರತಿಷ್ಠಿತರು, ದೊಡ್ಡ ಜನ
ಇವರಷ್ಟೇ ಅರಮನೆಗೆ ಬರಬೇಕು, ಅವ್ರಿಗಷ್ಟೇ ನಿಮ್ಮನ್ನು ಭೇಟಿಯಾಗುವ ಅವಕಾಶ ಇದೆ ಅಂದರೆ ನಾನು ಅರಮನೆಯಲ್ಲಿರಲ್ಲ. ಜನಸಾಮಾನ್ಯರು ಬಂದು ಹೋಗೋದಾದರೆ ನಾನು ಒಪ್ಕೊಳ್ತೇನೆ. ರಾಜ ಒಪ್ಕೊಂಡ, ವಿವೇಕಾನಂದರು ಅರಮನೆಯಲ್ಲಿ ಕೆಲವು ದಿನ ಉಳಿದುಕೊಂಡ್ರು. ಅಷ್ಟು ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣರ ಕೃಪೆಯಿಂದ ಇಲ್ಲೇ ನಿಲ್ಲಿಸ್ತೇನೆ.